ಎಲ್ಲರಿಗೂ ನಮಸ್ಕಾರ. ಕಟ್ಟೂರು ಕಾಂಕ್ರೀಟ್ ಪ್ರಾಡಕ್ಟ್ ಲೋಕಾರ್ಪಣಾ ಕಾರ್ಯಕ್ರಮದ ವಿಶೇಷ ವರದಿಗೆ ಸ್ವಾಗತ ಸುಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಪಶ್ಚಿಮ ಘಟ್ಟಗಳ ತಪ್ಪಲು ಅಳದಂಗಡಿ ಅಜಿಲಸೀಮೆ ಅರಸರ ದರ್ಬಾರ್ ಆನೆಮಹಲ್ ಬೆಳೆಯುತ್ತಿರುವ ಆಧುನಿಕತೆಯ ಬೆಳವಣಿಗೆ ಪೂರಕವಾದ ಮನೆ ನಿರ್ಮಾಣ, ಕಾಂಪೌಂಡ್ ನಿರ್ಮಾಣ, ಬೇಲಿ ರಚನೆ, ಕಾಳು ಮೆಣಸಿನ ಬಳ್ಳಿ ಬಿಡುವುದಕ್ಕಾಗಿ ಕಂಬಗಳ ರಚನೆ, ಮಣ್ಣಿನ ಉಪಯೋಗದ ಬದಲಾಗಿ ಇದೀಗ ಬಂದಿದೆ ಸಿಮೆಂಟ್ ನಿಂದ ತಯಾರಿಸಿದ ಇಟ್ಟಿಗೆಗಳು, ಕಂಬಗಳು, ಕಾಂಪೌಂಡ್ ರಚನೆಗಾಗಿ ಬಂದಿದೆ ಸಿಮೆಂಟ್ ಹಲಗೆಗಳು. ಇವೆಲ್ಲವೂ ಗೌರೀಶ್ವರ ಆವರಣದಲ್ಲಿರುವ ಕಟ್ಟೂರು ಕಾಂಕ್ರೀಟ್ ಪ್ರಾಡಕ್ಟ್ ಕಾರ್ಖಾನೆ ಉತ್ಪಾದನೆ. ಕಟ್ಟೂರು ದಿವಂಗತ ಈಶ್ವರ ಭಟ್ರವರ ಪುತ್ರ ಶ್ರೀ ಶಂಕರ ಭಟ್ ಪರಿಶ್ರಮಿ, ಹೈನುಗಾರಿಕೆಯಲ್ಲಿ ಮಾದರಿಯಾಗಿ ನಿಂತು ಕೃಷಿಯಲ್ಲಿ ಆಧುನಿಕತೆಯನ್ನು ಅಳವಡಿಸಿ ಪ್ರಗತಿ ಕಂಡವರು. ಇವರ ಪುತ್ರರು ಕಾರ್ಖಾನೆಯ ಪಾಲುದಾರರು, ಇಂಜಿನಿಯರ್ಗಳು ಆದ ಶ್ರೀ ಅವನೀಶ್ ಮತ್ತು ಶ್ರೀ ಅನಿರುದ್ಧ್. ಕಟ್ಟೂರು ಕಾಂಕ್ರೀಟ್ ಪ್ರಾಡಕ್ಟ್ ದೀಪ ಪ್ರಜ್ವಲನಗೊಳಿಸುವ ಮೂಲಕ ಉಜಿರೆ ಶ್ರೀ ಜನಾರ್ದನ ಸ್ವಾಮಿ ದೇವಾಲಯದ ಆನುವಂಶಿಕ ಆಡಳಿತ ಮುಕ್ತೇಸರ ಶ್ರೀ ಶರತ್ ಕೃಷ್ಣ ಪಡ್ಮಿಟ್ನಾಯ ಲೋಕಾರ್ಪಣೆಗೊಳಿಸಿದರು. ಈ ಸಂದರ್ಭ ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯ ಶ್ರೀ ಪ್ರತಾಪ್ ಸಿಂಹ ನಾಯಕ್, ಮೂಡುಬಿದಿರೆ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀ ವಿವೇಕ್ ಆಳ್ವಾ ಭಾಗವಹಿಸಿ ಸಂಸ್ಥೆಯ ಉಜ್ವಲ ಭವಿಷ್ಯಕ್ಕಾಗಿ ಶುಭ ಹಾರೈಸಿದರು. ವೇದಿಕೆಯಲ್ಲಿ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ. ವೇದಿಕೆಯಲ್ಲಿ ಶ್ರೀ ರಾಜಪ್ರಸಾದ್ ಪೋಳ್ನಾಯ, ಶ್ರೀ ರಾಕೇಶ್ ಹೆಗ್ಡೆ, ಶ್ರೀಮತಿ ವೀಣಾ ಅವರನ್ನು ಶಾಲು, ಹಾರ, ಸ್ಮರಣಿಕೆ, ಪೇಟ, ಹಣ್ಣು ಹಂಪಲು ನೀಡಿ ಕೃತಜ್ಞತಾ ಪೂರ್ವಕವಾಗಿ ಗೌರವಿಸಲಾಯಿತು. ಈ ಸಂದರ್ಭ ಮುಖ್ಯವಾಗಿ ಡಾಕ್ಟರ್ ಎನ್.ಎಂ. ತುಳುಪುಳೆ, ಶ್ರೀ ಶಿವಭಟ್, ಡಾಕ್ಟರ್ ಉದಯ್ ಕುಮಾರ್, ಶ್ರೀ ಜಯರಾಮ್ ಪೊಳ್ನಾಯ ಉಪಸ್ಥಿತರಿದ್ದರು. ದಿನಾಂಕ 26 ಏಪ್ರಿಲ್ 2026ರಂದು ಜರುಗಿದ ಸಮಾರಂಭ ಸುಸಂದರ್ಭ ಕಟ್ಟೂರು ಕುಟುಂಬಸ್ಥರು, ಅಭಿಮಾನಿಗಳು, ಇಷ್ಟಮಿತ್ರರು ಆಗಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಗ್ರಾಹಕರಿಗಾಗಿ ಕಾಂಕ್ರೀಟ್ ಪ್ರಾಡಕ್ಟ್ ಕಾರ್ಖಾನೆಯಲ್ಲಿ 4 ಇಂಚು, 6 ಇಂಚು, 8 ಇಂಚಿನ ಸಿಮೆಂಟ್ ಇಟ್ಟಿಗೆಗಳು, ಕಾಂಪೌಂಡ್ ನಿರ್ಮಾಣಕ್ಕೆ ಕಾಂಕ್ರೀಟ್ ಕಂಬಗಳು, ಹಲಗೆಗಳು, ಬೇಲಿ ನಿರ್ಮಾಣಕ್ಕಾಗಿ ಕಾಂಕ್ರೀಟ್ ಕಂಬಗಳು, ಕಾಳುಮೆಣಸು ಕೃಷಿಯಲ್ಲಿ ಉಪಯೋಗಿಸುವ ಕಂಬಗಳು, ಟಾಯ್ಲೆಟ್, ತುಳಸಿ ಕಟ್ಟೆಗಳು, ಸ್ವಯಂಚಾಲಿತವಾಗಿ ಕ್ರೇನ್ ಮೂಲಕ ಮನೆ ಬಾಗಿಲಿಗೆ ತಲುಪಿಸುವ ವ್ಯವಸ್ಥೆ ಲಭ್ಯವಿದೆ. ಹಿಂದೆ ಸಂಪರ್ಕಿಸಿ. ಕಟ್ಟೂರು ಕಾಂಕ್ರೀಟ್ ಪ್ರಾಡಕ್ಟ್. ಜೈ.
ಪ್ರಾರಂಭ ಆಗಬೇಕು ಅಂತ ಹೇಳಿದ್ರೆ ವಿಘ್ನಗಳ ಅಧಿಪತಿ ಕರಿಮುಗದ ಗಣಪತಿ ದೇವನ ಆಶೀರ್ವಾದದ ಜೊತೆಗೆ ಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ ಮನಸಾ ಸ್ಮರಾಮಿ ವಸಿಷ್ಠ ವಾಮದೇವಾದಿವಂದಿತ ಮಹಾಗಣಪತಿಂ ಮಹಾದೇವಸುತಂ ಗುರುಗುಹನುತಂ ಮಹಾದೇವಸುತಂ ಗುರುಗುಹನುತಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಹಾಕಾವ್ಯ ನಾಟಕಾದಿ ಪ್ರಿಯಂ ಮೂಷಿಕವಾಹನ ಮೋದಕಾ ಪ್ರಿಯಂ ಮಹಾಕಾವ್ಯ ನಾಟಕಾದಿ ಪ್ರಿಯಂ ಮೂಷಿಕವಾಹನ ಮೋದಕಾ ಪ್ರಿಯಂ ಪಾಪ ಮಗ ಮರಿ ಸನಿ ಸರಿ ಸ ಪ ಮಗ ಮ ಪಾದನಿ ಸರಿ ಗ ಮ ಮರಿ ಸರಿ ಸನಿ ಪ ಮ ಸನಿ ಪ ಮ ಗ ಮ ನಿ ಪ ಮರಿ ಗ ಮರಿ ರಿ ಸನಿ ರೀ ಸ ಸಾನಿ ಪ ಮ ಗ ಮ ನಿ ಸರಿ ಗ ಮಹಾಗಣಪತಿಂ ಮನಸಾ ಸ್ಮರಾಮಿ ವಸಿಷ್ಠ ವಾಮದೇವಾದಿವಂದಿತ ಮಹಾಗಣಪತಿಂ. ಕಾರ್ಯಕ್ರಮವನ್ನ ಬಂದಿರುವಂತಹ ಎಲ್ಲರನ್ನ ಕೂಡ ಆತ್ಮೀಯವಾಗಿ ಸ್ವಾಗತಿಸ ಮಾಡೋದಕ್ಕಿದ್ದಾರೆ ಶಂಕರ್ ಭಟ್ ಕಟ್ಟೂರು. ಇಂದಿನ ಈ ಶುಭ ದಿನದಂದು ನಮ್ಮ ಈ ಹೊಸ ಕಾರ್ಖಾನೆಯ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವ ವೇದಿಕೆಯ ಮೇಲಿರುವ ಗಣ್ಯರಿಗೂ ಹಾಗೂ ಸಭಿಕರಿಗೂ ಆತ್ಮೀಯ ಸ್ವಾಗತ. ಒಂದು ಕನಸು ನನ್ನ ಸಾಗುತ್ತಿರುವ ಈ ಸುಸಂದರ್ಭದಲ್ಲಿ ನಮ್ಮೆಲ್ಲರ ಈ ಹೊಸ ಹೆಜ್ಜೆಗೆ ಪ್ರೋತ್ಸಾಹಿಸಲು ಆಗಮಿಸಿರುವ ಗಣ್ಯರನ್ನು ಮತ್ತು ಅತಿಥಿಗಳನ್ನು ಸ್ವಾಗತಿಸುವುದು ನನ್ನ ಆದ್ಯ ಕರ್ತವ್ಯ. ಯಾವುದೇ ಒಂದು ಮಂಗಳ ಕಾರ್ಯವು ದೈವಾನುಗ್ರಹ ಮತ್ತು ಗುರು ಹಿರಿಯರ ಆಶೀರ್ವಾದದೊಂದಿಗೆ ಆರಂಭವಾಗುವುದು ನಮ್ಮ ಸಂಪ್ರದಾಯ. ಆ ದಿಸೆಯಲ್ಲಿ ಇಂದಿನ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವ ಉಜಿರೆ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಆನುವಂಶಿಕ ಶರತ್ಕೃಷ್ಣ ಪಟುಜ್ಞರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಇವರಿಗೆ ಅವನೇಶ ಕಟ್ಟೂರು ಇವರು ದೈವಿಕ ಶಕ್ತಿಯ ಪ್ರತೀಕರಂತಿರುವ ಅವರ ಉಪಸ್ಥಿತಿ ಮತ್ತು ಮಾರ್ಗದರ್ಶನ ನಮ್ಮ ಈ ಹೊಸ ಉದ್ಯಮಕ್ಕೆ ಆನೆಬಲದನ್ನು ಶ್ರೀಮಂತರಿಗೆ ಈ ವೇದಿಕೆಗೆ ತುಂಬ ಹೃದಯದ ಸುಸ್ವಾಗತ. ನಮ್ಮ ಕ್ಷೇತ್ರದ ಅಭಿವೃದ್ಧಿಯ ರೂವಾರಿಗಳಾದ ನಮ್ಮ ನೆಚ್ಚಿನ ಶಾಸಕರಾದ ಶ್ರೀ ಹರೀಶ್ ಪೂಂಜ ಅವರು ಅನಿವಾರ್ಯ ಕಾರಣಗಳಿಂದ ಇಂದು ನಮ್ಮೊಂದಿಗೆ ಉಪಸ್ಥಿತರಿಲ್ಲ. ಆದರೂ ಅವರು ನಮ್ಮ ಈ ಹೊಸ ಉದ್ಯಮಕ್ಕೆ ತಮ್ಮ ಪ್ರೀತಿಯ ಶುಭಾಶಯಗಳನ್ನು ಕಳುಹಿಸಿಕೊಟ್ಟಿದ್ದಾರೆ. ಈ ಶುಭ ಸಂದರ್ಭದಲ್ಲಿ ಅವರನ್ನು ನೆನೆಯುತ್ತಾ ಅವರ ಶುಭ ಹಾರೈಕೆಗಾಗಿ ಅವರಿಗೆ ಗೌರವವನ್ನು ಸಲ್ಲಿಸುತ್ತೇವೆ. ನಮ್ಮ ಭಾಗದ ಧ್ವನಿಯಾಗಿ ಶಾಸನ ಸಭೆಯಲ್ಲಿ ಜನಪದ ಪರವಾಗಿ ಕಾರ್ಯನಿರ್ವಹಿಸುತ್ತಿರುವ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಪ್ರತಾಪ್ ಸಿಂಹ ನಾಯಕ್ ಅವರಿಗೂ ಕೂಡ ಈ ಉದ್ಘಾಟನಾ ಸಮಾರಂಭಕ್ಕೆ ಪ್ರೀತಿಯ ಸ್ವಾಗತ. ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡುತ್ತಾ ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿರುವ ನಮ್ಮ ಭಾಗದ ಪ್ರತಿಷ್ಠಿತ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಮ್ಯಾನೇಜಿಂಗ್ ಟ್ರಸ್ಟಿಗಳಾದ ಶ್ರೀ ವಿವೇಕ್ ಆಳ್ವಾ ಅವರಿಗೂ ಸಹ ಈ ವೇದಿಕೆಗೆ ಪೂರ್ವಕ ಸ್ವಾಗತವನ್ನು ಕೋರುತ್ತೇವೆ. ಈ ಕಾರ್ಖಾನೆಯ ಕನಸು ನನಸಾಗಿಸಲು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ನಮ್ಮ ಊರಿನ ಹಿರಿಯರಿಗೆ ಹಾಗೂ ಸ್ಥಳೀಯ ನಿವಾಸಿಗಳಿಗೆ ಆತ್ಮೀಯ ಸ್ವಾಗತ. ನಮ್ಮ ಕುಟುಂಬದ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿ ನಿಂತು ಆಶೀರ್ವದಿಸುವ ನಮ್ಮೆಲ್ಲ ಬಂಧು ಬಳಗದವರಿಗೆ ಮತ್ತು ಆತ್ಮೀಯ ಸ್ನೇಹಿತರಿಗೂ ಈ
ಈ ಸಮಾರಂಭಕ್ಕೆ ಆದರದ ಸ್ವಾಗತವನ್ನು ಬಯಸುತ್ತೇವೆ. ನಮ್ಮ ಬಂಧು ಮತ್ತು ಸಾಹಿತ್ಯೇತರ ಡೈಗೋಡು ಇದರ ಮುಖ್ಯಸ್ಥರಾಗಿದ್ದು ಡಾಕ್ಟರ್ ವೃತ್ತಿಯಲ್ಲಿರುವ ಡಾಕ್ಟರ್ ಉದಯಕುಮಾರ್ ಮೂರ್ತಿ ಇವರನ್ನು ಗೌರವಿಸಬೇಕಾಗಿ ವಿನಂತಿಸುತ್ತೇವೆ. ಮತ್ತೆ ನಮ್ಮ ಸಂಸಾರದ ನಮ್ಮ ಕಾರ್ಖಾನೆಗೆ ಬೆನ್ನೆಲುಬಾಗಿ ನಿಂತಿರುವ ನಮ್ಮ ನೆರೆಯ ಇಲ್ಲಿಯೇ ಕೆಳಗಿನ ಪಟ್ಟಿಯೋಡಿ ಎಂಬಲ್ಲಿ ವಾಸವಾಗಿದ್ದು ಈಗ ಉದ್ಯೋಗದ ನಿಮಿತ್ತ ಮಂಗಳೂರಲ್ಲಿ ವಾಸವಾಗಿರುವ ಶ್ರೀ ಜಯರಾಮ್ ಕೋಳೆ ಅವರು ದಯವಿಟ್ಟು ವೇದಿಕೆಗೆ ಬಂದು ನಮ್ಮನ್ನು ಆಶೀರ್ವದಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನೀವು ಯಶಸ್ವಿಯಾಗಿ ಮುನ್ನಡೆಯಲಿ ಎಂಬ ಆಶಯದೊಂದಿಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಕೋರುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಉದ್ಘಾಟನಾ ಸಮಾರಂಭಕ್ಕೆ ಯಾರೆಲ್ಲ ಆಶೀರ್ವದಿಸೋದಕ್ಕೆ ಹಾಗೂ ವಿಶೇಷ ಮಾಡೋದಕ್ಕೆ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತಾ, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಾ, ಈಗ ಪ್ರಸ್ತಾವನೆ ಮೂಲಕ ಈ ಕಾರ್ಯಕ್ರಮದ ರೂಪುರೇಷೆ ಹೋಗಿದೆ. ಜೊತೆಗೆ ಈ ಒಂದು ಉದ್ಘಾಟನಾ ಸಮಾರಂಭ ಆಗಬೇಕು ಅಂತ ಹೇಳಿದ್ರೆ ಅದು ಒಂದು ನಿಮಿಷದ ಕೆಲಸವಲ್ಲ, ಒಂದು ದಿನದ ಕೆಲಸವಲ್ಲ, ಒಂದು ತಿಂಗಳ ಕೆಲಸವಲ್ಲ, ಅದೆಷ್ಟೋ ವರ್ಷಗಳ ಪರಿಶ್ರಮ, ಕನಸು ಇವತ್ತಿನ ಈ ಸುಂದರ ಕಾರ್ಯಕ್ರಮ. ಹಾಗಾಗಿ ಪ್ರಸ್ತಾವನೆ ಮೂಲಕ ಈ ಕಾರ್ಯಕ್ರಮದ ಒಂದು ವಿಚಾರವನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳುತ್ತಿದ್ದಾರೆ ರಾಜ್ ಪ್ರಸಾದ್ ಪೋಲ್ನಾಯ. ದೇವರಾದಂತಹ ಶ್ರೀ ಸೋಮನಾಥೇಶ್ವರಿ ಅಮ್ಮನವರನ್ನು ಮತ್ತು ಶ್ರೀ ಮಹಾಗಣಪತಿ ದೇವರನ್ನು ಮನಸಾರೆ ಸ್ಮರಿಸಿಕೊಂಡು ವೇದಿಕೆಯ ಮೇಲೆ ವಿರಾಜಮಾನರಾದಂತಹ ಉಜಿರೆ ಶ್ರೀ ಜನಾರ್ದನ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಶ್ವರಾದಂತಹ ಶ್ರೀ ಶರತ್ ಕೃಷ್ಣ ಪಡವಟ್ನಾಯರೇ, ಹಾಗೆ ನಮ್ಮ ಕರ್ನಾಟಕದ ಘನ ಸರ್ಕಾರದ ವಿಧಾನ ಪರಿಷತ್ ಸದಸ್ಯರಾದಂತಹ ನಮ್ಮ ನೆಚ್ಚಿನ ಪ್ರತಾಪ್ ಸಿಂಹ ನಾಯಕರವರೇ, ಹಾಗೆ ಮೂಡುಬಿದ್ರೆಯನ್ನು ಶಿಕ್ಷಣ ಕಾಶಿಯನ್ನಾಗಿ ರೂಪಿಸಿದಂತಹ ಆಳ್ವ ಮನೆತನದ ವಿವೇಕ್ ಆಳ್ವರವರೇ, ಹಾಗೆ ನಮ್ಮ ನೂಜಿಯ ಉದಯ್ ಕುಮಾರ್ ಭಟ್ರವರೇ, ಹಾಗೂ ಶಂಕರಣ್ಣ, ನಮ್ಮ ನೆಚ್ಚಿನ ಶಂಕರಣ್ಣನವರೇ, ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದಂತಹ ಈ ಊರಿನ ಸಜ್ಜನ ಸಹೃದಯ ನಾಗರಿಕರಿಗೆ ನನ್ನ ನಮಸ್ಕಾರಗಳು. ಕನ್ನಡದಲ್ಲಿ 3 ವಿಧದ ನಾಮಗಳಿವೆ: ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ ಅಂತೇಳಿ. ಅನ್ವರ್ಥನಾಮ ಎಂದು ಹೆಸರಿಟ್ಟರೆ ಅದು ನಿಜಾರ್ಥದಲ್ಲಿ ಅನ್ವರ್ಥರಾಗಿರಬೇಕು. ಉದಾಹರಣೆಗೆ ಲಂಬೋದರ, ಏಕದಂತ, ಗಜಮುಖ ಅಂತೇಳಿ ನಾವು ಗಣಪತಿಗೆ ಹೇಗೆ ಕರಿತೇವೋ ಹಾಗೆ ಈ ಕಟ್ಟೂರು, ಕಟ್ಟು ಪ್ಲಸ್ ಊರು ಅಂದರೆ ಕಟ್ಟೂರು. ಒಂದು ಊರು ಅಂತ ಹೇಳಿದರೆ ಅಲ್ಲಿ ಒಂದಷ್ಟು ಜನ ಬೇಕು, ಅಲ್ಲಿ ಶಾಲೆ ಬೇಕು, ದೇವಸ್ಥಾನಗಳು ಬೇಕು, ಮಠ ಮಂದಿರಗಳು ಬೇಕು, ಚರ್ಚ್ಗಳು ಬೇಕು, ಮಸೀದಿಗಳು ಬೇಕು, ಒಂದಷ್ಟು ಬಿಲ್ಡಿಂಗ್ಗಳು ಬೇಕು, ಇಂಡಸ್ಟ್ರಿಗಳು ಬೇಕು, ಎಲ್ಲ ಬೇಕು. ಇವುಗಳನ್ನು ಕಟ್ಟಲಿಕ್ಕೆ ಏನು ಬೇಕು? ಇಟ್ಟಿಗೆ ಬೇಕು, ದಾರವಂದ ಬೇಕು, ಕಿಟಕಿಗಳು ಬೇಕು, ತಮ್ಮ ತಮ್ಮ ಕಾಂಪೌಂಡನ್ನೆಲ್ಲ ಬಂದ್ ಮಾಡಲಿಕ್ಕೆ ಕಾಂಪೌಂಡ್ ವಾಲ್ಗಳು ಬೇಕು. ಹಾಗಾಗಿ ಈ ಇಂಡಸ್ಟ್ರಿಯಲ್ಲಿ ತಯಾರು ಮಾಡುವಂತಹ ಎಲ್ಲ ಇಟ್ಟಿಗೆಗಳಾಗಲಿ, ಕಿಟಕಿಗಳಾಗಲಿ, ದಾರಂದಗಳಾಗಲಿ, ಇದೆಲ್ಲ ಈ ಕಟ್ಟಡಗಳಿಗೆ ಯೂಸ್ ಆಗುವಂತ ಇರುವ ಕಾರಣ ಈ ಕಟ್ಟೂರು ಅಂತ, ಕಟ್ಟೂರು ಇಂಡಸ್ಟ್ರೀಸ್ ಅಂತ ಹೆಸರಿಟ್ಟದ್ದು ಇದು ಅನ್ವರ್ಥನಾಮ ಅಂತ ನನಗೆ ಅನ್ನಿಸ್ತಾ ಇದೆ. ಬಂದಂತೆ ಬದುಕುವುದಕ್ಕಿಂತ ಅಂದುಕೊಂಡಂತೆ ಬದುಕು ಅಂತ ಒಂದು ಮಾತಿದೆ. ನಮ್ಮ
ವಿಟ್ಲದ ಸಮೀಪದಿಂದ ತುಂಬ ವರ್ಷಗಳ ಹಿಂದೆ ದಿವಂಗತ ಶ್ರೀ ಈಶ್ವರ ಭಟ್ ಈ ಊರಲ್ಲಿ ತನ್ನ ನೆಲೆಯನ್ನು ಕಂಡುಕೊಂಡು ಕೃಷಿ ಬದುಕಲ್ಲಿ ತನ್ನ ಜೀವನವನ್ನು 8 ಮಕ್ಕಳೊಂದಿಗೆ ಇಲ್ಲಿ ಸಾಗಿಸ್ತಾ ಆಧುನಿಕ ಕೃಷಿಯನ್ನು ಮಾಡಿಕೊಂಡು ಸುಖಿ ಸಂಸಾರದಲ್ಲಿ ಜೀವನ ಮಾಡ್ತಾ ಇದ್ರು. ಅವರು ಏನು ಅಂದುಕೊಂಡಂತೆ ಬದುಕಿದವರು. ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟರು. ಈ ವಿದ್ಯಾಭ್ಯಾಸದಲ್ಲಿಯೂ ಹಾಗೆ ಈ ಕಟ್ಟೂರಿನ ಹೆಸರು ಆ ಕಾಲದಲ್ಲಿ ನಾನು 2ನೇ ಕ್ಲಾಸಲ್ಲಿ 3ನೇ ಕ್ಲಾಸಲ್ಲಿ ಇರುವಾಗಲೇ ಪೇಪರಲ್ಲಿ ಬಂದಿತ್ತು. ನಮ್ಮ ಶಾರದಕ್ಕ ಅವರು ಇಲ್ಲಿ ಕಲಿತು ಉಜಿರೆ SDM ಅಲ್ಲಿ PUC ಕಲಿತು ಮೈಸೂರಿಗೆ ವೈದ್ಯಕೀಯ ವಿದ್ಯಾಭ್ಯಾಸಕ್ಕೆ ಹೋಗುವಾಗ ಅವರ ತಂದೆ ಈಶ್ವರ ಭಟ್ರು ಹೇಳಿದ ಮಾತು ನನಗೂ ನೆನಪಿದೆ. ನೀನು ಕಲೀಲಿಕ್ಕೆ ಹೋಗ್ತಿ, ಅದರ ಒಟ್ಟಿಗೆ ಈ ಊರಿನ ಹೆಸರನ್ನು ಸಹ ದೊಡ್ಡದು ಆಗಿ ಬರುವ ಹಾಗೆ ಮಾಡಬೇಕು, ಊರಿಗೆ ಹೆಸರು ತರಬೇಕು ಮಗಳೇ ಅಂತ ಹೇಳಿದರು. ಹಾಗೆ ಅವರು ಮೈಸೂರಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ಗೋಲ್ಡ್ ಮೆಡಲಿಸ್ಟ್ ಆಗಿ, ಅದು ಅಷ್ಟರವರೆಗೆ ಯಾವುದೇ ಗೋಲ್ಡ್ ಮೆಡಲಿಸ್ಟು ಅಷ್ಟು ಹೈ ಸ್ಕೋರನ್ನು ಮಾಡದ ರೀತಿಯಲ್ಲಿ ರ್ಯಾಂಕನ್ನು ತೆಗೆದು ಈ ಊರಿನ ಹೆಸರನ್ನು ಇಡೀ ಕರ್ನಾಟಕದಲ್ಲಿ ಪ್ರಸರಿಸಿದ್ದಾರೆ. ಆ ನಂತರ ಈ ಊರಿನ ಹೆಸರನ್ನು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿಗೆ ಇದು ಮಾಡಿದವರು ಅನರ್ಘ್ಯ, ಶಿವ ಮತ್ತು ಸಂಧ್ಯಾ ದಂಪತಿಗಳ ಪುತ್ರಿ. ನಮಗೆಲ್ಲೋ ಗೊತ್ತಿರಬಹುದು, ಈ ಆಳ್ವಾಸ್ ಮೂಡುಬಿದ್ರೆಯಲ್ಲಿ ಅವರು PUCಯಲ್ಲಿ ರ್ಯಾಂಕ್ ತೆಗೆದದ್ದು ನಮಗೆಲ್ಲ ತುಂಬ ಖುಷಿ. ಈ ಶಾರದಕ್ಕಂದು ಮತ್ತು ಅನರ್ಘ್ಯಂದು ಪೇಪರಲ್ಲಿ ಫೋಟೋ ಮತ್ತು ಈ ಕಟ್ಟೂರಿನ ಹೆಸರು ಬರುವಾಗ ಹೆಮ್ಮೆ ಅನಿಸ್ತಾ ಇದೆ. ಹಾಗೆ ಕೃಷಿಯಲ್ಲಿಯೂ ಹಾಗೆ ಈಶ್ವರ ಭಟ್ರವರು ಇಲ್ಲಿ ಬಂದು ಕೃಷಿ ಅಂತ ಹೇಳಿದ್ರೆ ಆಧುನಿಕ ಕೃಷಿ. ಆಗೆಲ್ಲ ನಾವೆಲ್ಲ ತೋಟಕ್ಕೆ ಈ ಕೋರಿಂಗ್ ಅಂತ ಹೇಳ್ತಾರೆ, ಅದು ಇಲ್ಲದ್ರೆ ಹಾಳೆ ಇದರಲ್ಲಿ ಅಡಿಕೆ ಮರದ ಬುಡಕ್ಕೆ ನೀರು ಹಾಕ್ತಾ ಇದ್ದೆವು. ಆಗ ಇವರು ನಾವು ಸಣ್ಣದಿರುವಾಗ ಪರ್ಫ್ ಅಂತ ಬಂದಿತ್ತು, ಈಗಿನ ಸ್ಪ್ರಿಂಕ್ಲರ್ ಆಗೆಲ್ಲ ದೊಡ್ಡ ಪೈಪ್ ಹಾಕೋದು, ಆ ಇಂಡೆಲ್ಯೂಮಿನಿಯಂ ಪೈಪ್ ಅದಕ್ಕೆ ತೂತು ಇರ್ತಿತ್ತು. ಆ ಪೈಪಲ್ಲಿ ಇಡೀ ತೋಟಕ್ಕೆ ಸ್ಪ್ರಿಂಕ್ಲರ್ ಸಿಸ್ಟಮಲ್ಲಿ ಮಾಡಿ ಆಧುನಿಕ ಕೃಷಿಯನ್ನು ಮಾಡಿದ್ರು. ಅದರೊಟ್ಟಿಗೆ ಕಾಳು ಮೆಣಸು. ಈ ಊರಲ್ಲಿ ದೊಡ್ಡ ಕೃಷಿಕರು ಅಂತ ಹೇಳಿದರೆ ದೊಡ್ಡ ಮಟ್ಟಲ್ಲಿ ಮಿತ್ತಮಾರನ ಬಿರ್ಮಣ ಪೂಜಾರಿ ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಮಧ್ಯಮ ಕೃಷಿಕರಲ್ಲಿ ಉತ್ತಮ ಕೃಷಿಕ ಆಧುನಿಕ ಕೃಷಿಕರು ಅಂತ ಹೇಳಿದರೆ ಕಟ್ಟೂರಿನ ಈಶ್ವರ ಭಟ್ರು. ಒಂದು ಕಾಳುಮೆಣಸಾಗಲಿ, ಮೊದಲಾಗಿ ರಬ್ಬರ್ ಆಗಲಿ, ಒಂದು ಅಡಿಕೆ ಆಗಲಿ, ಒಂದು ತೆಂಗಾಗಲಿ, ಕ್ಯಾವಂಡಿಶ್ ಬಾಳೆ ಆಗಲಿ ಇಲ್ಲಿ ಮಾಡಿದ್ದೆಲ್ಲ ನಮಗೆ ಕಣ್ಣ ಮುಂದೆ ಬರ್ತದೆ. ಅದು ಸ್ಟ್ಯಾಂಡರ್ಡ್ ಅಂತ ಹೇಳಿದರೆ ಅಷ್ಟು ಒಳ್ಳೆ ಕೃಷಿ ಯಾರು ಇಲ್ಲಿ ಮಾಡಿರಲಿಕ್ಕಿಲ್ಲ. ಅಷ್ಟು ಒಳ್ಳೆ ಕೃಷಿಯಲ್ಲಿ ಮಾಡಿ ಸುಖಿ ಸಂಸಾರದಲ್ಲಿ ಅವರು ಜೀವನ ಮಾಡಿದ್ದಾರೆ. ಇನ್ನು ನಮ್ಮ ಈ ಸಂಸ್ಥೆಯ ಮಾಲೀಕರಾದಂತಹ ಶಂಕರ್ ಭಟ್ರ ಮಟ್ಟಿಗೆ ಒಂದೆರಡು ಮಾತು ನಾನು ಆಡಲೇಬೇಕು. ನನ್ನ ಗುರುಗಳು ಅಂತ ಹೇಳ್ಬೋದು, ನನಗೆ ಕೃಷಿಯನ್ನು ಕಲಿಸಿದವರು, ಈ ಕೃಷಿಯ ಹುಚ್ಚು ಹಿಡಿಸಿದವರು, ಕೃಷಿಯನ್ನು ಹೇಗೆ ಮಾಡಬೇಕು, ಅದರಲ್ಲಿ ತಾನು ಹೇಗೆ ತೊಡಗಿಸಿಕೊಳ್ಬೇಕು ಅಂತ ನಮಗೆಲ್ಲ ನನ್ನಂಥ ತುಂಬ ಯುವಕರಿಗೆ ಅವರು ಒಂದು ಮಾರ್ಗದರ್ಶಕರು, ಗುರುಗಳಾಗಿದ್ದಾರೆ. ವಿವೇಕಾನಂದರ ಒಂದು ಮಾತಿದೆ, ಕಾರ್ಯಕರ್ತನಿಗೆ ಕೆಲಸವೇ ವಿಶ್ರಾಂತಿ, ಸೋಮಾರಿಗೆ ಸುಮ್ಮನೆ ಕುಳಿತುಕೊಳ್ಳುವುದೇ ಕೆಲಸ ಅಂತೇಳಿ. ನಾವೆಲ್ಲ ಸ್ವಲ್ಪ ಸೋಮಾರಿಗಳು, ಆದರೆ ನಮ್ಮನ್ನೆಲ್ಲ ಒಂದು 8 ಗಂಟೆ ಮಾತ್ರ ನಿದ್ದೆ ಮಾಡುವ ಹಾಗೆ ಮಾಡಿದವರು ಈ ಶಂಕರ್ ಭಟ್ರು. ಎಷ್ಟೇ ಹೊತ್ತಿಗೆ ಹೋಗಲಿ, ಬೆಳಿಗ್ಗೆ 8 ಗಂಟೆಗೆಲ್ಲ ನಾವು ಆರಾಮದಲ್ಲಿ ಅವರಲ್ಲಿಗೆ ಹೋಗುವಾಗ ಅವರು ತೋಟದಲ್ಲಿ ಇರ್ತಿದ್ರು. ರಾತ್ರಿ 8 ಗಂಟೆ ನಂತರ ಮನೆಯಿಂದ ಅವರ ಮನೆಗೆ ಹೋಗುವಾಗ ಅವರು ತೋಟದಲ್ಲಿ ಇರ್ತಿದ್ರು, ಸ್ಪ್ರಿಂಕ್ಲರ್ ಚೇಂಜ್ ಮಾಡೋದು ಏನಾದರೂ ಕೆಲಸ ಅಂತ ಹೇಳಿದರೆ. ಯಾವುದೇ ಒಂದು ವಿಷಯ ಇರಲಿ, ಗಮನವನ್ನು ಮತ್ತು ಸಮಯವನ್ನು ಒಂದು ವಿಷಯಕ್ಕೆ ಕೊಟ್ಟಾಗ ಯಾವುದೇ ಕೆಲಸ ಒಂದು ಅದ್ಭುತ ಆಗ್ತದೆ, ದೊಡ್ಡ ಮಟ್ಟದಲ್ಲಿ ಆಗ್ತದೆ. ಈ ಊರಲ್ಲಿ ಒಂದು ಕಾಳುಮೆಣಸಿನ ಕೃಷಿ ಇರಬಹುದು, ಇತ್ತೀಚೆಗೆ ತುಂಬ ಫೇಮಸ್ ಆಗ್ತಾ ಉಂಟು. ಅದರಲ್ಲಿ ಒಂದು ಮಾದರಿ ಕೃಷಿಕರು ಅಂತ ಹೇಳ್ಬೋದು ಅವರು. ಅದು ಅಡಿಕೆ ಇರ್ಬೋದು, ಕಾಳುಮೆಣಸು ಇರ್ಬೋದು, ಪ್ರತಿ ಒಂದು ವಿಷಯದಲ್ಲಿ ಸಹ ಯಾವುದೇ ಕೃಷಿ ಇರಲಿ, ಈ ಟಿಶ್ಯೂ ಕಲ್ಚರ್ ಬಾಳೆ ಇರ್ಬೋದು, ಎಲ್ಲ ಇದರ ಕೃಷಿಯನ್ನು ಇಲ್ಲಿ ಅಳವಡಿಸಿ ಅದನ್ನೊಂದಷ್ಟು ಜನರಿಗೆ ಪ್ರೇರೇಪಿಸಿ ತಾನು ಕೃಷಿಯಲ್ಲಿ ತೊಡಗಿಸಿಕೊಂಡವರು ಶ್ರೀ ಶಂಕರ್ ಭಟ್ ಅವರು. ತನ್ನ ಮಗ ವಿದ್ಯಾಭ್ಯಾಸಕ್ಕೆ ಹೋಗುವಾಗ ದೊಡ್ಡ ಮಗ ಅವನೀಶನನ್ನು, ಅವನು ಸಾಫ್ಟ್ವೇರ್ ಇಂಜಿನಿಯರ್, ಅವರು ಹೇಳ್ತಿದ್ರು ಆಗ ಅವನೇನಿದ್ರು ಇನ್ನು ಬ್ಯಾಂಗ್ಳೂರಿನ ಆಚೆಗೆ
ಸಾಫ್ಟ್ವೇರ್ ಇಂಜಿನಿಯರ್ಗಳೆಲ್ಲ ಬ್ಯಾಂಗ್ಳೂರಲ್ಲೇ ಇರುವವರು ಹೆಚ್ಚಿಗೆ ಆಗಿ. ಆದರೆ ಸಣ್ಣ ಮಗನನ್ನು ನಾನು ಇಲ್ಲೇ ಇಳಿಸ್ಕೊಳ್ತೇನೆ, ಅವನಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತೇನೆ, ಇಲ್ಲಿಯೇ ಏನಾದರೂ ಅವನಿಗೆ ಒಂದು ಉದ್ಯಮವನ್ನು ಮಾಡಿಕೊಡ್ಬೇಕು, ಅದು ನನ್ನ ಜವಾಬ್ದಾರಿ ಅಂತ ಆವತ್ತು ಹೇಳಿ ಅವನನ್ನು PUC ಮುಗಿದ ನಂತರ ಇಂಜಿನಿಯರಿಂಗ್, ಅದು ಸಿವಿಲ್ ವಿಭಾಗಕ್ಕೆ ಹಾಕಿ ಅವನಿಗೆ ದೂರ ದೂರ ಹೋಗ್ಬೋದಿತ್ತು ಕೆಲಸಕ್ಕೆ. ಕೆಲಸ ಬೇಡ, ತಾನು ಒಂದಷ್ಟು ಜನರಿಗೆ ಕೆಲಸ ಕೊಡುವ ಹಾಗೆ ಆಗಲಿ ಅಂತ ಹೇಳಿ ಆವತ್ತೇ ಆ ದೂರದೃಷ್ಟಿ ಇಟ್ಟುಕೊಂಡು ಅವನನ್ನು ಬೆಳೆಸಿ ಈ ತನಕ ಈ ಇಂಡಸ್ಟ್ರಿಯನ್ನು ಹುಟ್ಟುಹಾಕುವಲ್ಲಿ ಅವರ ಶ್ರಮ ಅಪಾರ ಇದೆ. ಗಿರೀಶ್ ಕರ್ನಾಡ್ರವರ ಒಂದು ಮಾತಿದೆ, ದೀಪಗಳು ಇಲ್ಲದ ದಾರಿಯಲ್ಲಿ ಆದರೂ ನಡಿಬಹುದು, ಕನಸುಗಳಿಲ್ಲದ ದಾರಿಯಲ್ಲಿ ನಡೆಯಲಾಗದು ಅಂತ ಹೇಳಿ. ಈ ಅವನೀಶ ಮತ್ತೆ ಅನಿರುದ್ಧ ಒಂದು ದೊಡ್ಡ ಕನಸನ್ನು ಇಟ್ಕೊಂಡು ಈ ಉದ್ದಿಮೆಯನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅವರ ಕನಸು ನನಸಾಗಲಿ. ದೊಡ್ಡ ದೊಡ್ಡ ಕನಸನ್ನು ಇಟ್ಕೊಂಡು ಈ ಉದ್ದಿಮೆಯನ್ನು ಈಗ ಶುರು ಮಾಡಿದ್ದಾರಷ್ಟೇ. ಮುಂದೆಗೆ ಇದು ತುಂಬ ಬೆಳೀಲಿಕ್ಕಿದೆ, ಬೇರೆ ಬೇರೆ ಯೋಜನೆಗಳಿದೆ. ಈಗ ಮೊದಲಾಗಿ ಇಷ್ಟನ್ನು ಮಾಡಿ ನಿಲ್ಲಿಸಿದ್ದಾರೆ. ಹಾಗಾಗಿ ಅವರ ಈ ಉದ್ಯಮವನ್ನು ಇನ್ನಷ್ಟು ಬೆಳಗಲಿ, ದೇವರ ದಯೆ ಇರಲಿ, ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳ್ತಾ, ಅವರ ಎಲ್ಲಿಯಾದರೂ ಈ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡಿ ಜಾಬಲ್ಲಿ ಇದ್ದುಕೊಂಡು ತಿಂಗಳು ತಿಂಗಳು ಸಂಬಳ ಎಣಿಸುವುದಕ್ಕಿಂತ ಮೇಲಾಗಿ ಈ ಊರಲ್ಲಿ ಒಂದಷ್ಟು ಜನರಿಗೆ ಕೆಲಸವನ್ನು ಕೊಟ್ಟು ಇಲ್ಲಿ ಯಾವುದು ಪ್ರೊಡಕ್ಷನ್ ಆಗ್ತದೆ ಅದು ಈ ಊರಿಗೆ ಒಳ್ಳೆ ಕ್ವಾಲಿಟಿಯ ಇಲ್ಲಿಯ ಪ್ರೊಡಕ್ಷನನ್ನು ಕೊಟ್ಟು ಈ ಊರಿನ ಅಭಿವೃದ್ಧಿಗೆ ಸಹ ತನ್ನಿಂದಾದಂತಹ ಒಂದು ಸಹಕಾರ ಇರಲಿ ಅಂತ ಹೇಳಿ ಇಷ್ಟು ದೊಡ್ಡ ಉದ್ಯಮವನ್ನು ಧೈರ್ಯದಿಂದ ಸ್ಥಾಪನೆ ಮಾಡಿದಾರಲ್ಲ, ಈ ಯುವ ಇಂಜಿನಿಯರಿಗೆ, ಯುವ ಉದ್ಯಮಿಗಳಿಗೆ ದೊಡ್ಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಇಂಗ್ಲಿಷಲ್ಲಿ ಒಂದು ಮಾತಿದೆ, ಇಫ್ ಯು ವಾಂಟ್ ರೆಸ್ಪೆಕ್ಟ್ ಬಿಲ್ಡ್ ಸ್ಕಿಲ್ಸ್, ಇಫ್ ಯು ವಾಂಟ್ ಫ್ರೀಡಮ್ ಬಿಲ್ಡ್ ಅಸೆಟ್ಸ್ ಅಂತ ಹೇಳಿ. ಯಾರೇ ಆಗಲಿ, ಅವನು ದೊಡ್ಡ ವಿದ್ಯಾಭ್ಯಾಸ ಮಾಡಿ ದೊಡ್ಡ ಕಲ್ತಿರಲಿ, ಇಲ್ಲ ಅವನು ಹಳ್ಳಿಯಲ್ಲೇ ಕೃಷಿಯೇ ಮಾಡ್ತಿರ್ಲಿ, ಆದರೆ ಅವನ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದು ಇವತ್ತಿಗೆ ಭಾರಿ ಅಗತ್ಯ. ಈ ಸ್ಕಿಲ್ ಡೆವಲಪ್ ಆದರೆ ಆಟೋಮೆಟಿಕ್ ಆಗಿ ಅವರಿಗೆ ಎಸೆಟ್ ಕ್ರಿಯೇಟ್ ಆಗ್ತದೆ. ಹಾಗೆ ಇವರ ಈ ಯೋಜನೆಗಳನ್ನು ಇನ್ನಷ್ಟು ಪ್ರಗತಿಯಾಗಿ ಅಂತ ಹಾರೈಸ್ತಾ, ಇನ್ನೊಂದು ಮಾತಿದೆ, ಮರದ ಮೇಲೆ ಕುಳಿತ ಹಕ್ಕಿ ತನ್ನ ರೆಕ್ಕೆಯನ್ನೇ ನಂಬಿರುತ್ತದೆ ಹೊರತು ಮುರಿಯುವ ಕೊಂಬೆಯನ್ನಲ್ಲ ಅಂತ. ಯಾಕೆಂತ ಹೇಳಿದರೆ, ಕೊಂಬೆ ಮುರಿದ್ರೆ ಅದಕ್ಕೆ ಹಾರಲಿಕ್ಕೆ ರೆಕ್ಕೆ ಉಂಟು ಅಂತ ಹೇಳಿ ಅದಕ್ಕೆ ಧೈರ್ಯ ಉಂಟು. ಹಾಗಾಗಿ ಈ ಯುವ ಉದ್ಯಮಿಗಳಿಗೆ ತನ್ನನ್ನು ನಂಬಿ, ತನ್ನ ಸ್ಕಿಲ್ಲನ್ನು ನಂಬಿ ಆತ್ಮಸ್ಥೈರ್ಯದಿಂದ ಮುನ್ನುಗ್ತಾ ಇದ್ದಾರಲ್ಲ, ಇವರಿಗೆ ನನ್ನ ದೊಡ್ಡ ರೀತಿಯ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಇನ್ನು ಈ ಇಂಡಸ್ಟ್ರಿಯ ಬಗ್ಗೆ ಹೇಳಬೇಕಾದ್ರೆ, ನಿಮಗೆ ಇಲ್ಲಿ ಕಾಣ್ತಾ ಇರಬಹುದು, ಆ ಬಿನ್ನಲ್ಲಿ ಸ್ಯಾಂಡ್ ಮತ್ತು ಜಲ್ಲಿ ಇರ್ತದೆ, ಬೇರೆ ಬೇರೆ ಎರಡು ಬಿನ್ನಲ್ಲಿ. ಆ ದೊಡ್ಡ ಟ್ಯಾಂಕ್ ಕಾಣ್ತದೆ ಅಲ್ವಾ, ಅದು 100 ಟನ್ ಕೆಪಾಸಿಟಿಯ ಲೂಸ್ ಸಿಮೆಂಟ್ ಅದರಲ್ಲಿ ತುಂಬಿಸಲಿಕ್ಕೆ ಆಗ್ತದೆ. ಲಾರಿಯಲ್ಲಿ ಲೂಸ್ ಸಿಮೆಂಟ್ ಬರ್ತದೆ, ಅದಕ್ಕೆ ಒಂದು 40 HP ಮೋಟ್ರಿಂದ ಆ ಟ್ಯಾಂಕಿಯ ಮೇಲೆಗೆ ಲಿಫ್ಟ್ ಆಗ್ತದೆ. ಮುಂದೆ ಇಲ್ಲಿ ಕಾಣುವಂಥದ್ದು ಈ ಮೆಷಿನ್, ಇದರಲ್ಲಿ ಕಂಪ್ಯೂಟರಲ್ಲಿ ಅದನ್ನು ಫೀಡ್ ಮಾಡಿರ್ತಾರೆ. ಒಂದು ಇಟ್ಟಿಗೆ ಇಷ್ಟು ಇಟ್ಟಿಗೆ ಆಗಬೇಕಾದ್ರೆ ಎಷ್ಟು ಸ್ಯಾಂಡ್ ಬೇಕು, ಎಷ್ಟು ನೀರು ಬೇಕು, ಎಷ್ಟು ಸಿಮೆಂಟ್ ಬೇಕು ಅಂತ ಹೇಳಿ ಫೀಡ್ ಮಾಡಿರ್ತಾರೆ. ಈ ಮೆಷಿನ್ ಅದರಲ್ಲಿ ಬೇಕಾದಷ್ಟು ಸ್ಯಾಂಡನ್ನಾಗಲಿ ಮತ್ತು ಜಲ್ಲಿಯನ್ನಾಗಲಿ ಸಿಮೆಂಟನ್ನಾಗಲಿ ತೆಗೆದುಕೊಂಡು, ಎಷ್ಟು ನೀರು ಬೇಕು ಅಂತ ತೆಗೆದುಕೊಂಡು, ಮತ್ತು ಆ್ಯಡ್ ಮಿಕ್ಸರನ್ನು ತಗೊಂಡು ಅದು ಮಿಕ್ಸ್ ಮಾಡಿ ಇಲ್ಲಿ ಕಾಂಕ್ರೀಟ್ ಹಾಕ್ತದೆ. ಈ ಕಾಂಕ್ರೀಟ್ನನ್ನು ಕೊಂಡೋಗ್ಲಿಕ್ಕೆ ಇಲ್ಲಿ ಲಿಫ್ಟಿಂಗ್ ಇದ್ದ JCB ಇದೆ. ಈ JCB ತಗೊಂಡು ಬಂದು ಈ ಮೆಷಿನಿಗೆ ಹಾಕ್ತದೆ, ಪಂಚಿಂಗ್ ಮೆಷಿನಿಗೆ. ಈ ಪಂಚಿಂಗ್ ಮೆಷಿನ್ ಇಲ್ಲಿ ಬಂದು ಸಾಲಿಡ್ ಇಟ್ಟಿಗೆಗಳನ್ನು ಮಾಡ್ತದೆ. ಈ ಸಾಲಿಡ್ ಇಟ್ಟಿಗೆಗಳು 6 ಇಂಚಿದ್ದುಂಟು, 4 ಇಂಚಿದ್ದುಂಟು, 8 ಇಂಚಿದ್ದುಂಟು. ಈ ಇಟ್ಟಿಗೆಗಳೆಲ್ಲ ಇದರ ಹೈಟ್ 8 ಇಂಚಿ ಎತ್ತರ ಮತ್ತು ಅಗಲ
16 ಇಂಚು. ನೀವಿಲ್ಲಿ ಬೇರೆ ಇಟ್ಟಿಗೆ ಕಾರ್ಖಾನೆಗಳನ್ನು ನೋಡಿದರೆ ಅದು 14-15 ಇಂಚ್ ಇರ್ತದೆ. ಇಲ್ಲಿದ್ದು 16 ಇಂಚ್ ಇರ್ತದೆ. ಚೆಂದಾಗಿ ಫಿನಿಶ್ ಆಗಿರ್ತದೆ. ಪ್ರತಿ 15 ಬ್ಲಾಕ್ಗಳಿಗೆ ಒಂದು ಕಟ್ ಬ್ಲಾಕ್ ಕೊಡ್ತಾರೆ. ನಾವೇನಾದರೂ ಬಿಲ್ಡಿಂಗನ್ನು ಮಾಡುವಾಗ ಅದಕ್ಕೆ ಜಾಯಿಂಟ್ಸ್ ಬೇಕಾದರೆ ಮೇಸ್ತ್ರಿಗಳು ಇಟ್ಟಿಗೆಯನ್ನು ಕಟ್ ಮಾಡುವಾಗ ಅದು ಸೈಜ್ ಸ್ವಲ್ಪ ಆಚೀಚೆ ಆಗ್ತದೆ, ದೊಡ್ಡದಾದರೆ ಪುನಃ ಕಟ್ ಮಾಡಬೇಕಾಗ್ತದೆ. ಕಟ್ ಮಾಡುವಾಗ ಅದು ಸೈಜ್ ಸರಿ ಬರದಿದ್ದರೆ ಒಂದು ಸ್ವಲ್ಪ ಸಿಮೆಂಟ್ ಜಾಸ್ತಿ ತುಂಬಿಸಬೇಕಾಗ್ತದೆ. ಇದು ಹಾಗಲ್ಲ, ನಿಮಗೆ ಬೇಕಾದ ಹಾಗೆ ಆ ಸೈಜ್ಗೆ ಬೇಕಾದ ಕಟ್ ಪೀಸ್ಗಳನ್ನು ಸಹ ಇಲ್ಲಿ ಮಾಡಿರ್ತಾರೆ. ಆ ನಂತರ ಒಂದು 50 ಇಟ್ಟಿಗೆಗಳನ್ನು 15 ಇಟ್ಟಿಗೆಗೆ ಒಂದು ಕಟ್ ಇಟ್ಟಿಗೆಯನ್ನು ಸೇರಿಸಿ ಅದನ್ನೊಂದು ಬಂಡ್ಲ್ ಮಾಡಿರ್ತಾರೆ. ಈ ಬಂಡ್ಲನ್ನು ನಿಮ್ಮ ಮನೆಗೆ ಇಲ್ಲಿ ಲಿಫ್ಟಿಂಗ್ ಇದ್ದ ಲಾರಿ ಇದೆ, ಈ ಲಾರಿ ನಿಮ್ಮಲ್ಲಿಗೆ ಬಂದು ತಗೊಂಡು ಲಿಫ್ಟ್ ಮಾಡ್ತಾರೆ. ನಿಮ್ಮ ಕಾಂಪೌಂಡ್ ವಾಲ್ನ ಹತ್ತಿರ ಬಂದು ಮನೆಯ ಒಳಗೆ ಹೋಗಲಿಕ್ಕೆ ಆಗದಿದ್ದರೆ ಕಾಂಪೌಂಡಿನ ಒಳಗೆ ಎಷ್ಟು ದೂರದಲ್ಲಿ ಬೇಕಾ ಆ ಲಿಫ್ಟಲ್ಲಿ ಅದನ್ನು ಡಂಪ್ ಮಾಡ್ತಾರೆ. ಆ ನಂತರ ನಿಮಗೆ ಫಸ್ಟ್ ಫ್ಲೋರಿಗೆ ಬೇಕಾದರೆ ಸಹ ಒಂದು ಫ್ಲೋರಿನ ಮೇಲೆ ಸಹ ಇದರ ಕ್ರೇನಿನ ಮುಖಾಂತರ, ಲಾರಿಯಲ್ಲೇ ಅಟ್ಯಾಚ್ ಆದ ಕ್ರೇನ್ ಇದೆ, ಕ್ರೇನ್ನ ಮುಖಾಂತರ ಇವರು ಮೇಲೆ ಸಕೊಂಡೋಗಿ ಇಡುವಂತಹ ವ್ಯವಸ್ಥೆ ಇದೆ. ಇನ್ನು ಕಾಂಪೌಂಡ್ ವಾಲ್ನ ಗೋಡೆ ಇದೆ ಅಲ್ವಾ, ಅದು 2 ಸೈಡ್ ಫಿನಿಶ್ ಇರ್ತದೆ. ಬೇರೆ ನೀವೆಲ್ಲ ನೋಡಿದರೆ ಕಾಂಪೌಂಡ್ ವಾಲ್ ಒಂದು ಸೈಡ್ ಮಾತ್ರ ಫಿನಿಶ್ ಇರ್ತದೆ, ಇನ್ನೊಂದು ಸೈಡಲ್ಲಿ ಅಷ್ಟು ಚಂದ ಫಿನಿಶ್ ಬಂದು ಇರುವುದಿಲ್ಲ. ಈ ಮಳೆಗಾಲದಲ್ಲಿ ಎಲ್ಲ ಅದಕ್ಕೆ ಪಾಚಿ ಹಿಡಿದು ಅದೆಲ್ಲ ಹಾಳಾಗ್ತದೆ. ಹಾಗೆ ಇದು 2 ಸೈಡಲ್ಲಿ ಸಹ ಫಿನಿಶಿಂಗ್ ಇದ್ದದ್ದ ಕಾಂಪೌಂಡ್ ವಾಲ್ ಇಲ್ಲಿ ಮಾಡಿಕೊಡ್ತಾರೆ. ಇದರ ದಪ್ಪ 2 ಇಂಚ್ ಇದೆ. ಹಾಗೆ ಇದಕ್ಕೆ ಬಳಸುವ ಸ್ಟೀಲ್ ಇದೆ ಅಲ್ವಾ, ಅದು ಹೈ ಕಾರ್ಬನ್ ಸ್ಟೀಲನ್ನು ಇವರು ಬಳಸ್ತಾರೆ. ಯಾಕೆಂತ ಹೇಳಿದರೆ ಇದು ಪ್ರೀ ಟೆನ್ಷನ್ ಸಿಸ್ಟಮಿಂದ ಮಾಡೋದು. ಇದನ್ನು ಜಾಕಲ್ಲಿ ಆ ಸ್ಟೀಲನ್ನು ಟೈಟ್ ಮಾಡಿ ಕಾಂಕ್ರೀಟ್ ಹಾಕೋದು. ಬೇರೆ ನೀವು ಹೀಗೆ ಆರ್ಡಿನರಿ ಮಾಡೋರಿದ್ರೆ ಸರಳ ನೀಡುವುದು, ಅದಕ್ಕೆ ಕಾಂಕ್ರೀಟ್ ಹಾಕೋದು, ಅದನ್ನು ಮತ್ತೆ ಕೌಚ್ ಹಾಕೋದು. ಆ ಸರಳ ಅಷ್ಟು ಟೈಟ್ ಇಲ್ಲದ ಕಾರಣ ಅದರ ಕ್ವಾಲಿಟಿ ಅಷ್ಟು ಬರೋದಿಲ್ಲ. ಹಾಗಾಗಿ ಇಲ್ಲಿಯ ಈ ಕಾಂಪೌಂಡ್ ವಾಲ್ ಇದು ಹೈ ಕ್ವಾಲಿಟಿಯಾಗಿ ಇಲ್ಲಿ ಪ್ರಿಪೇರ್ ಮಾಡಿ ಕೊಡ್ತಾರೆ. ಇನ್ನು ಮುಂದೆ ಇಲ್ಲಿ ಯಾವುದೆಲ್ಲ ತಯಾರಾಗ್ತದೆ ಅಂತ ಹೇಳಿದರೆ, ಈಗಿನ ಮಟ್ಟಿಗೆ ಮುಂದೆ ತುಂಬ ಯೋಜನೆಗಳಿದೆ. ಇದನ್ನು ದೊಡ್ಡದು ಮಾಡುವಂತಹ ಯುವ ಇಂಜಿನಿಯರ್ಗಳದ್ದು ತುಂಬ ಯೋಜನೆ ಇದೆ. ತುಳಸಿ ಕಟ್ಟೆ ಮಾಡ್ತಾರೆ, ವಾಸ್ತು ಪ್ರಕಾರದ್ದು ತುಳಸಿ ಕಟ್ಟೆಗಳನ್ನು. ಮತ್ತು ಕಾಳುಮೆಣಸಿನ ಕಂಬ, ಬೇರೆ ದಿಕ್ಕಲ್ಲಿ ಹೋದರೆ ನಿಮಗೆ 14-12 ಫೀಟಿಂದ ಜಾಸ್ತಿ ಹೈಟಿನ ಕಂಬಗಳು ಸಿಗುವುದಿಲ್ಲ. ಇಲ್ಲಿ 16 ಫೀಟ್ ವರೆಗಿನ ಕಂಬ ಅಂತ ಹೇಳಿದರೆ ಅದರ ಒಳಗಿರುವ ಕ್ವಾಲಿಟಿ, ಕಬ್ಬಿಣ ಆಗಲಿ ಕಾಂಕ್ರೀಟ್ ಆಗಲಿ ಅಷ್ಟು ಕ್ವಾಲಿಟಿ ಇರ್ತದೆ. ವಿತ್ ಕಪ್ಲರ್ ಇರ್ತದೆ. ಈ ಪಿಲ್ಲರಿಗೆ 16 ಫೀಟ್ ಅಷ್ಟು ಹೈಟಿನ ಕಂಬಗಳನ್ನು ಮಾಡ್ತಾರೆ. ಬಿಲ್ಡಿಂಗಿಗೆ ನೀವು ಎಕ್ಸ್ಟೆನ್ಷನ್ ಏನಾದರೂ ಮಾಡೋದಿದ್ದರೆ ಕಂಬಗಳನ್ನು ಮಾಡ್ತಾರೆ. ಹಾಗೆ ಬೇಲಿ ಕಂಬಗಳನ್ನು ಮಾಡ್ತಾರೆ, ಡಿಸೈನ್ ಪಿಲ್ಲರ್ಗಳನ್ನು ಮಾಡ್ತಾರೆ, ಫ್ಲವರ್ ಪಾಟ್ಗಳನ್ನು ಮಾಡ್ತಾರೆ. ಹಾಗೆ ಟಾಯ್ಲೆಟ್ ಪಿಟ್ಗಳಿಗೆ ಬೇಕಾಗುವಂಥ ದಾರಿ ಒಳ್ಳೆ ದಾರಿಯಲ್ಲಿ ಆಗಲಿ, ಸದ್ಗುಣ ಸಂಪನ್ನರಾಗಿ ಈ ಊರಿಗೆ ಕೀರ್ತಿಯನ್ನು ತನ್ನಿ, ನಿಮ್ಮಾದಷ್ಟು ಕೊಡುಗೆಗಳನ್ನು ಈ ಊರಿಗೆ ಕೊಟ್ಟು ಒಂದಷ್ಟು ಜನರಿಗೆ ಉದ್ಯೋಗವನ್ನು ಕೊಟ್ಟು ಯಶಸ್ವಿ ಉದ್ದಿಮೆದಾರರಾಗಲಿ ಅಂತೇಳಿ ಹಾರೈಸುತ್ತಾ, ನನಗೆ ಈ ಪ್ರಾಸ್ತಾವನೆ ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕಟ್ಟೂರಿನ ಎಲ್ಲ ಮನೆಯವರಿಗೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲದೆ ದಾರಿಯಲ್ಲಿ ನಡೆಯೋದು ಕಷ್ಟ, ಅಂದ್ರೆ ಅದರಲ್ಲಿ ಸ್ವಲ್ಪ ನಡಿಬಹುದು ಕೂಡ, ಆದರೆ ಕನಸುಗಳಿಲ್ಲದ ದಾರಿಯಲ್ಲಿ ನಡೆಯೋದು ಇನ್ನೂ ಕಷ್ಟ ಅನ್ನೋದು. ಆದ್ರೆ ಈಗ ಕನಸು ನನಸಾಗಿದೆ. ದೀಪದ ಜ್ಯೋತಿಯ ಜೊತೆಗೆ ಆ ಬೆಳಕಿನಲ್ಲಿ ಎಲ್ಲ ಗಣ್ಯರು ಕೂಡ ದೀಪವನ್ನ ಬೆಳಗಿಸುವುದರ ಮುಖೇನ ಕಟ್ಟೂರು ಕಾಂಕ್ರೀಟ್ ಪ್ರಾಡಕ್ಟ್ಸ್ ಈ ಒಂದು ನೂತನ ಸಂಸ್ಥೆಗೆ, ನೂತನ ಉದ್ದಿಮೆಗೆ ಉದ್ಘಾಟನೆಯ ಮೂಲಕ, ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಾಗಿ ವಿನಂತಿ ಮಾಡಿಕೊಂಡಿದ್ದಾರೆ. ಕನಸೇನಿದೆ, ಕಟ್ಟೂರು ಕಾಂಕ್ರೀಟ್ ಪ್ರಾಡಕ್ಟ್ಸ್ ಈಗ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆಗೊಳ್ತಾ ಇದೆ ಗಣ್ಯರ ಅಮೃತ ಹಸ್ತದಿಂದ. ಇವರ ಕನಸೇನಿದೆ, ಆ ಕನಸಿಗೆ ಇವತ್ತು ಉತ್ತಮವಾಗಿರುವಂತಹ ಉದ್ಘಾಟನೆ ಮೂಲಕ ಕಾರ್ಯಕ್ರಮ ಪ್ರಾರಂಭಗೊಳ್ತಾ ಇದೆ.
ವಿಚಾರ ಹೇಳಬೇಕು. ಆಳ್ವಾಸ್ ವಿಚಾರ ಬಂದಾಗ ಕಟ್ಟೂರು ಫ್ಯಾಮಿಲಿಯವರು ಹೇಳೋದಂದ್ರೆ ನಮ್ಮ ಪ್ರತಿ ಮಕ್ಕಳು ಕೂಡ ಕಲ್ತಿರೋದು ಆಳ್ವಾಸ್ನಲ್ಲಿ. ಅದು ಅವರ ಅಪ್ಪ ಹೇಳ್ತಾರೆ, ಶಂಕರ್ ಭಟ್ರು, ನನ್ನ ಮಗ ಇಷ್ಟು ಬುದ್ಧಿವಂತ ಅಂತ ನನಗೆ ಗೊತ್ತೇ ಇರಲಿಲ್ಲ, ಆದ್ರೆ ಆ ಬುದ್ಧಿವಂತನನ್ನಾಗಿ ಮಾಡಿದ್ದು ನನಗೆ ತಿಳಿಸಿಕೊಟ್ಟಿದ್ದು ಅದು ಆಳ್ವಾಸ್ ಶಿಕ್ಷಣ ಸಂಸ್ಥೆ ಅನ್ನುವಂಥ ಹೆಮ್ಮೆಯ ಮಾತನ್ನ ಆಡ್ತಾರೆ. ಕಲೆ, ಶಿಕ್ಷಣ ಜೊತೆಗೆ ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ ಪ್ರತಿಯೊಂದಕ್ಕೂ ಕೂಡ ಮಕ್ಕಳ ಭವಿಷ್ಯಕ್ಕೆ ಬುನಾದಿ ಆಗಿರುವಂತಹ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಮಾನ್ಯ ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀ ವಿವೇಕ್ ಆಳ್ವ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಈಗ ಅವರಿಂದ ಶುಭ ಆಶೀರ್ವಾದ ನೀಡಿ. ನನಗೆ ಇವತ್ತು ಭಾರಿ ಸಂತೋಷ ಆಗ್ತದೆ. ಯಾಕೆ ಹೇಳಿದ್ರೆ ನಮ್ಮ ಇವರು MC ಹೇಳಿದಾಗೆ ಇಬ್ಬರು ಅವನೇಶ್ ಹಾಗೂ ನಮ್ಮ ಅನಿರುದ್ಧ್ ಇಬ್ಬರು ಕೂಡ ಆಳ್ವಾಸ್ನ ಸ್ಟೂಡೆಂಟ್ಸು. ಇಡೀ ಇಂಥ ಒಂದು ಕಟ್ಟಡ ಕಟ್ಟಿ ಅವರೊಂದು ಉದ್ಯಮಿಗಳಾಗಿ ಬೆಳೀತಿದ್ದಾರೆ ಅಂತ ಹೇಳುವಾಗ ನಮಗೆ ಎಲ್ರಿಗೂ ಒಂದು ಹೆಮ್ಮೆ ವಿಚಾರ. ಅದರ ಜೊತೆಗೆ ಒಂದು ವಿಷಯ ಹೇಳಬೇಕು. ಯಾಕೆ ಹೇಳಿದ್ರೆ ಅವ್ರು ಹೇಳಿದರು ಆಳ್ವಾಸಿಂದ ಅವರಿಗೆ ಪ್ರಯೋಜನ ಆಯ್ತಂತ. ನಾನು ಇವತ್ತು ಸ್ವಲ್ಪ ಮೊದಲು ಬಂದಿದ್ದೆ, ಒಂದು 10 ಕಾಲಕ್ಕೆ ಬಂದಿದ್ದೆ. ಆ ಸಂದರ್ಭದಲ್ಲಿ ನಾನು ಶಂಕರ್ ಭಟ್ರು ಹಾಗೂ ಅವರ ಧರ್ಮಪತ್ನಿಯೊಟ್ಟಿಗೆ ಮಾತಾಡುವಾಗ ಒಂದು ರೀತಿಯ ಆ ಪ್ರೀತಿ, ಒಂದು ಸಜ್ಜನಿಕೆ ಅವರಲ್ಲಿ ನನಗೆ ಕಾಣ್ತಿತ್ತು. ಹಾಗೇನೆ ಒಂದು ಉತ್ಸಾಹ ಕೂಡ ಕಾಣ್ತಿತ್ತು. ಇದೇ ಸಜ್ಜನಿಕೆ, ಇದೇ ಪ್ರೀತಿ ನನಗೆ ಇಬ್ಬರು ಮಕ್ಕಳಲ್ಲಿ ಕೂಡ ನನಗೆ ಕಾಣಲಿ ಸಿಕ್ಕಿತ್ತು. ನನಗೆ ಇದು ಭಾರಿ ಸಂತೋಷ ಆಗ್ತದೆ. ಯಾಕೆ ಹೇಳಿದ್ರೆ ಕಾಲೇಜಲ್ಲಿ ವಿದ್ಯೆ ಸಿಗ್ಬಹುದು, ಬಟ್ ಒಂದು ಒಳ್ಳೆ ಮನಸ್ಸು ಕಟ್ಟಬೇಕಿದ್ರೆ ಅದು ಒಳ್ಳೆ ಮನೆತನದಲ್ಲಿಯೇ ಮಾತ್ರ ಸಾಧ್ಯ. ಆ ಪ್ರೀತಿ, ಆ ಸಜ್ಜನಿಕೆ ಈ ಮನೆಯಿಂದ ಬೆಳೆದಿದೆ ಅಂತ ಹೇಳುವಾಗ ನನಗೆ ಭಾರಿ ಸಂತೋಷ ಆಗ್ತದೆ. ಇವತ್ತು ಎಷ್ಟೋ ಬಾರಿ ಈ ಇಂಜಿನಿಯರ್ ಅಂತ ಹೇಳುವಾಗ ಇವ್ರುಗಳು ನೇರವಾಗಿ ಬೆಂಗಳೂರು ಸಿಟಿ ಕಡೆಗೆ ಹೋಗೋದು ನಾವು ನೋಡ್ತೇವೆ. ಇವತ್ತು ಇದು ಭಾರಿ ಧೈರ್ಯ ಬೇಕು. ಒಂದು ಹಳದಂಗಡಿ ಊರಲ್ಲಿ ಒಂದು ಇಂಥ ಕಂಪನಿ ಕಟ್ಟಬೇಕು, ಮತ್ತೆ ಮುಂದಕ್ಕೆ ಕೂಡ ಭಾರಿ ಶ್ರಮ ಪಡಲಿಕ್ಕಿದ್ದಾರೆ. ಈ ಧೈರ್ಯ ಬರಬೇಕಿದ್ರೆ ಭಾರಿ ಅದು ಧೈರ್ಯ ಇದ್ದವರಿಗೆ ಮಾತ್ರ ಧೈರ್ಯ ಬರೋದು. ಸೊ ಇಂಥ ಒಂದು ಮನಸ್ಥಿತಿ ಇಟ್ಕೊಂಡು ನಾಳ್ದು ನಾನು ನನ್ನ ಕೈಯನ್ನು ಹೀಗೆ ಹಿಡ್ಕೊಳ್ಳೋದಲ್ಲ, ನನ್ನ ಕೈಯಲ್ಲಿ ಕೊಡಬೇಕು. ಇವತ್ತು ಏನಾಗ್ತದೆ ಹೇಳಿದ್ರೆ ಎಲ್ಲ ಜಾಗದಲ್ಲಿ ಪಡೆಯೋದು ಮಾತ್ರ ನಾವು ನೋಡ್ತೇವೆ, ಕೊಡೋದು ನಾವು ನೋಡೋದಿಲ್ಲ. ಆಂಟರ್ಪ್ರನರ್ ಅಂತ ಹೇಳುವಾಗ ಕೆಲವರು ಜನ ಎನಿಸ್ತಾರೆ ಇವ್ರುಗಳು AC ಒಳಗಡೆ ಅವರಿಗೆ ದೊಡ್ಡ ಕೆಲಸ ಇರೋದಿಲ್ಲ, ಭಾರಿ ಆರಾಮಾಗಿದ್ದಾರೆ ಅಂತ ಅನಿಸ್ತಾರೆ. ಬಟ್ ಒಂದು ಆಂಟರ್ಪ್ರನರ್ ಅಂತ ಹೇಳುವಾಗ ಅವರಿಗೆ ಜವಾಬ್ದಾರಿ ಜಾಸ್ತಿ. ಕೇವಲ ಅವರ ಮನೆದು ಮಾತ್ರ ಅಲ್ಲ, ಅಲ್ಲಿರುವ ಎಲ್ಲ ಸಿಬ್ಬಂದಿಗಳ ಮನೆಯವರ ಒಂದು ದೊಡ್ಡ ಜವಾಬ್ದಾರಿ ಅವರು ಹೊತ್ತಲಿಕ್ಕಿದ್ದಾರೆ. ನನಗೆ ಭಾರಿ ಸಂತೋಷ. ಯಾಕೆ ಹೇಳಿದ್ರೆ ನಾನು ಇಂಥ ವಸ್ತುಗಳು, ಆ ಸಿಲೋ ಆಗಲಿ, ಆ ಇಡೀ ನಾನು ರೌಂಡ್ ಹೋದೆ, ಅವರ ಈವನ್ ಬ್ರಿಕ್ಕನ್ನು ಕೂಡ ಗಮನಿಸಿದೆ. ಅಂಥ ಬ್ರಿಕ್ಕನ್ನು ನಾನು ನನ್ನ ಊರಲ್ಲಿ ನಾನು ನೋಡಲೇ ಇಲ್ಲ. ನನಗೆ ಭಾರಿ ಖುಷಿ ಆಯ್ತು. ಯಾಕೆ ಹೇಳಿದ್ರೆ ಇಂಥ ಒಂದು ಮಾಡರ್ನ್ ಸಿಸ್ಟಮ್ಸ್ ಅನ್ನು ಅವರು ಇಟ್ಕೊಂಡು ಕಂಪ್ಯೂಟರಲ್ಲಿಯೇ ಅವರೊಂದು ಕಂಪ್ಲೀಟ್ಲಿ ಇಂಥ ಪ್ರೊಡಕ್ಷನ್ ಮಾಡೋದು. ಹಾಗೂ ನಾನು ಕೇಳಿದೆ, ಅನಿರುದ್ಧೊಟ್ಟಿಗೆ ಕೇಳಿದೆ, ಇಲ್ಲಿ ಬರುವ ಸಿಬ್ಬಂದಿಗಳು ಯಾರಂತ. ಅವ್ರು ಹೇಳಿದರು ತುಂಬ ಅಸ್ಸಾಂ ಜನ ಬರ್ತಿದ್ದಾರೆ ಅಂತ ಹೇಳಿದರು. ನಮ್ಮ ಬ್ಯಾಡ್ ಲಕ್ ಏನು ಹೇಳಿದ್ರೆ ಇವತ್ತು ಕೃಷಿಗೆ ಕೂಡ ಅಸ್ಸಾಂ ಜಾರ್ಖಂಡ್ ಅವರು, ಇದಕ್ಕೂ ಅಸ್ಸಾಂ ಜಾರ್ಖಂಡ್ ಅವರು, ಮತ್ತೆ ನಮ್ಮವ್ರು ಎಲ್ಲಿ ಹೋಗ್ತಾರೆ ಅಂತ ನಂಗೆ ಬೇಕು. ಅದಕ್ಕೆ ಅವನು ಹೇಳ್ದ, ನಾನು ಇಲ್ಲಿಯವರೆಗೆ ನಾನು ಸ್ಕಿಲ್ ಟ್ರೈನಿಂಗ್ ಮಾಡ್ತೇನೆ, ಇಲ್ಲಿಯವರೆಗೇ ನಾನು ಕೆಲಸ ಕೊಡಬೇಕು, ಅದು ನನ್ನ ಉದ್ದೇಶ. ಅದು ಭಾರಿ ಒಂದು ಒಳ್ಳೆ ಮನಸ್ಸು. ಯಾಕೆ ಹೇಳಿದ್ರೆ ಈ ಅಸ್ಸಾಮಿಂದ ಬಂದವರು, ಎಲ್ಲ ಬೇರೆ ಕಡೆಯಿಂದ ಬಂದವರು, ನಮ್ಮವರಿಗೆ ಇಲ್ಲಿ ಕೆಲಸ ಸಿಗಬೇಕು, ಅದೊಂದು ಟಾರ್ಗೆಟ್ ಇಟ್ಕೊಂಡಿದ್ದಾನೆ. ಹಾಗೆಯೇ ಒಂದು ಸ್ಟ್ಯಾಂಡರ್ಡ್ ಅನ್ನು ಈಗಲೇ ನನಗೆ ಕಾಣ್ತಾ ಉಂಟು. ಮುಂದಕ್ಕೂ ಕೂಡ ಸುಮಾರು ವಿಚಾರ ಈ ಇಂಟರ್ಲಾಕ್ ಎಲ್ಲ ಮಾಡಲಿಕ್ಕಿದ್ದಾನೆ. ಹಾಗೆ ಅವನು ಕಲ್ತದ್ದು ಕೂಡ ಕೇವಲ ಕಾಲೇಜಲ್ಲಿ ಮಾತ್ರ ಅಲ್ಲ, ಈವನ್ ಪುತ್ತೂರಿನ ಮಾಸ್ಟರ್ ಪ್ಲಾನರಿಯಲ್ಲಿ ಆಲ್ಮೋಸ್ಟ್ ಒಂದು 2 ವರ್ಷ ವೃತ್ತಿ ಮಾಡಿಕೊಂಡು. ಯಾಕೆ ಹೇಳಿದ್ರೆ ಅಲ್ಲಿ ಕಲ್ತವರು 100% ಅವರಿಗೆ ಭಾರಿ ಪ್ರಯೋಜನ ಆಗ್ತದೆ. ಯಾಕೆ ಹೇಳಿದ್ರೆ ಮೊಟ್ಟ ಮೊದಲು ಇಡೀ ದಕ್ಷಿಣ ಕನ್ನಡದಲ್ಲಿ ಒಂದು ಪ್ರೀಕಾಸ್ಟ್ ಅನ್ನು ತೋರಿಸಿಕೊಟ್ಟವರು ಅವರು. ಇವತ್ತು ಇಂಥ ಪ್ರೀಕಾಸ್ಟ್ ಮೆಟೀರಿಯಲ್ ಇಲ್ಲಿ ಬರ್ತಾ ಇದೆ.
ಅದು ನಾವು ಅಲ್ಲಂಗಡಿ ಮಾತ್ರ ಅಲ್ಲ, ಇಡೀ ದಕ್ಷಿಣ ಕನ್ನಡದವರಿಗೆ ಒಂದು ಒಳ್ಳೆ ಎಸೆಟ್ ಆಗಿ ಇರ್ತದೆ ಅಂತ ನಾನು ಭಾವಿಸ್ತೇನೆ. ಒಬ್ರು ಸಾಫ್ಟ್ವೇರ್, ಒಬ್ರು ಹಾರ್ಡ್ವೇರ್ ಅಂತ ಹೇಳ್ಬೋದು. ಈಗ ಇವ್ರು ಹೇಳಿದ್ರು ಒಬ್ರು ಸಾಫ್ಟ್ವೇರ್ ಅಂತ, ಇನ್ನೊಬ್ರು ಹಾರ್ಡ್ವೇರ್. ಭಾರಿ ಒಳ್ಳೇದು. ಯಾಕೆ ಹೇಳಿದ್ರೆ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ, ನಾನು ಭಾವಿಸಿದ್ರೆ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಬರೋದಿಲ್ಲ, ಆದರೂ ಕೂಡ ತುಂಬ ಹಿರಿಯರು ನೀವು ಬಂದಿರಿ. ಅದರಲ್ಲಿ ನಿಮಗಿರುವ ಈ ಕುಟುಂಬದ ಮೇಲೆ ಪ್ರೀತಿ, ಆ ಮಕ್ಕಳ ಮೇಲೆ ಪ್ರೀತಿ, ಅದು ಎಲ್ಲದು ಕಾಣ್ತದೆ. ಸೊ ಹಾಗೆಯೇ ಇವರಿಗೆ ದೇವರ ಹಿರಿಯರ ಎಲ್ಲರ ಸಂಪೂರ್ಣ ಒಂದು ಆಶೀರ್ವಾದ ಇರಲಿ ಅಂತ ಹೇಳಿ ನನಗೂ ಕೂಡ ಇದಕ್ಕೆ ಜೋಡಿಸಿದ್ದಕ್ಕೆ ಧನ್ಯವಾದ ಹೇಳಿಕೊಂಡು ನಾನು ಸ್ವಲ್ಪ ಮೊದಲು ಹೋಗಬೇಕು. ಯಾಕೆ ಹೇಳಿದ್ರೆ ಇವತ್ತು ಸುಮಾರು ಕಾರ್ಯಕ್ರಮ ಉಂಟು, ದೊಡ್ಡ ದಿಗ್ಗಜರು ಸ್ಟೇಜಲ್ಲಿದ್ದಾರೆ. ನಾನು ಅವರೊಟ್ಟಿಗೆ ಕೂಡ ನಾನು ಕೇಳಿಕೊಂಡೆ ಇವತ್ತು ನಾನು ಸ್ವಲ್ಪ ಮೊದಲು ಹೋಗ್ತೇನೆ ಅಂತ. ನಾನು ನಿಮ್ಮ ಜೊತೆ ಯಾವತ್ತಿಗೂ ಸೇರ್ತೇನೆ, ಮುಂದಕ್ಕೂ ಕೂಡ ನಮ್ಮ ಸಂಸ್ಥೆ ವತಿಯಿಂದ. ಈವನ್ ನನಗೆ ನಿಮ್ಮ ಇಬ್ಬರ ಸಹಕಾರ ಬೇಕು, ಅನ್ವೇಷಣೆ ಕೂಡ ಬೇಕು, ಈವನ್ ಅನುರೋಧದ್ದು ಕೂಡ ಬೇಕು. ಈಗ ಭಾರಿ ಬೇಗದಲ್ಲಿ ಅವನು ಅಪ್ಪ ಆಗ್ಲಿಕ್ಕಿದ್ದಾನೆ, ದೊಡ್ಡ ಜವಾಬ್ದಾರಿ, ಇನ್ನೂ ದೊಡ್ಡ ಜವಾಬ್ದಾರಿ ಬರಲಿಕ್ಕೆ ಇದೆ. ನೀವೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ನನ್ನ 2 ಮಾತುಗಳನ್ನು ಮುಗಿಸ್ತಿದ್ದೇನೆ. ಧನ್ಯವಾದಗಳು. ಕಾರ್ಯಕ್ರಮ ಇಟ್ಕೊಂಡ್ರೆ ದಯವಿಟ್ಟು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕಾಗಿ ಗಣ್ಯರು ಜೊತೆಗೆ ಕಟ್ಟೂರು ಫ್ಯಾಮಿಲಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ನೀವು ಹೇಳಿದ ಹಾಗೆ ಈ ಒಂದು ನೂತನ ಉದ್ದಿಮೆ ಏನಿದೆ ಕಟ್ಟೂರು ಕಾಂಕ್ರೀಟ್ ಪ್ರಾಡಕ್ಟ್ಸ್, ಇದು ಖಂಡಿತವಾಗಲೂ ದೊಡ್ಡ ಅಸೆಟ್ ಆಗಲಿ, ಅದರ ಕನಸಿನಂತೆ, ನಿಮ್ಮ ಕನಸಿನಂತೆ ದೊಡ್ಡದಾಗಿ ಬೆಳೀಲಿ, ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅನ್ನುವಂಥ ಆಶಯ ನಿಮಗೂ ಕೂಡ. ಜನಾರ್ದನ ಸ್ವಾಮಿ ದೇವಸ್ಥಾನ ಉಚಿತ ಇದರ ಅನುವಂಶಿಕ ಆಡಳಿತ ಮುಕ್ತೇರಿಸಿದ ಶ್ರೀ ಶರತ್ ಕೃಷ್ಣ ಪ್ರದೀಪ್ನಾಯ ಇವರಿಂದ ಈ ಕಾರ್ಯಕ್ರಮದ ಶುಭಾಶಯ ನೀಡಿ. ಅಲ್ಲಿ ಒಂದು ವಿಚಾರವನ್ನ ಹೇಳಬೇಕು ಸರ್, ನಮ್ಮ ಊರಲ್ಲಿ ಬ್ರಹ್ಮ ಕಲಶ ಆಯಿತು, ಅದೇ ಅದು ನಮ್ಮ ಊರು ಅನ್ನೋದು ನಮ್ಮ ಹೆಮ್ಮೆ. ಅದೇ ಇಡೀ ನಮ್ಮ ಕರ್ನಾಟಕ ರಾಜ್ಯವೇ, ನಮ್ಮ ದೇಶವೇ ಒಂದು ಸಲ ತಿರುಗಿ ನೋಡುವಂತೆ ಮಾಡಿದಂತಹ ಬ್ರಹ್ಮಕಲಶ. ಇನ್ನೊಂದು ವಿಶೇಷ, 4500 ಮನೆಗಳಿಗೆ ಒಬ್ಬ ಲೀಡರ್ ಹೋಗ್ಬೇಕಂದ್ರೆ ಅದು ಅಸಾಧ್ಯ ಅಂತ ನಾವು ಅಂದ್ಕೊಂಡಿದ್ವಿ. ಅದನ್ನು ಸಾಧ್ಯ ಮಾಡಿದಂತಹ ಲೀಡರ್ ಶ್ರೀ ಸೋಮನಾಥೇಶ್ವರಿ ದೇವಿ, ಅದೇ ರೀತಿ ನಮ್ಮ ಆರಾಧ್ಯ ದೇವರಾದಂತಹ ಶ್ರೀ ಜನಾರ್ದನ ಸ್ವಾಮಿಯನ್ನು ಈ ಸಂದರ್ಭದಲ್ಲಿ ಅತ್ಯಂತ ಭಕ್ತಿಯಿಂದ ಸ್ಮರಿಸಿಕೊಂಡು ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭವನ್ನು ಹಾರೈಸಿ ತೆರಳಿರುವಂತಹ ಶ್ರೀ ವಿವೇಕಾಳರವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಹಿರಿಯರು ಮಾರ್ಗದರ್ಶಕರು ಆದಂತಹ ಗೌರವಾನ್ವಿತ ಶ್ರೀ ಪ್ರತಾಪ್ ಸಿಂಗ್ ನಾಯಕ್ರವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಶ್ರೀ ಜಯರಾಮ್ ಪೋಳ್ನಾಯರೇ ಹಾಗೂ ಡಾಕ್ಟರ್ ಉದಯ್ ಕುಮಾರ್ ರವರೇ, ಹಾಗೂ ಈ ಸಂಸ್ಥೆಯ ಮಾಲಕರಾದಂತಹ ಕಟ್ಟೂರು ಶಂಕರ್ ಭಟ್ರೆ ಅವರ ಪುತ್ರರಾದಂತಹ ಅವನೀಶ್ ಮತ್ತು ಅನಿರುದ್ಧ ಕಟ್ಟೂರವರೇ, ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಈ ಸಂಸ್ಥೆಯ ಅಭಿಮಾನಿ ವರ್ಗದವರೇ, ನನಗೆ ಒಂದು ರೀತಿಯಲ್ಲಿ ಅನಾಯಾಸವಾಗಿ ಈ ಒಂದು ಅವಕಾಶ ಒದಗಿ ಬಂತು. ಶ್ರೀ ಶಂಕರ್ ಭಟ್ರ ಪರಿಚಯ ನನಗೆ ಅಷ್ಟಾಗಿ ಇಲ್ಲ. ಅನೇಕ ಬಾರಿ ಕಾರ್ಯಕ್ರಮಗಳಲ್ಲಿ ನೋಡಿದ್ದೇನೆ, ಮಾತಾಡಿದ್ದೇನೆ ವಿನಃ ಆತ್ಮೀಯವಾಗಿರುವಂತಹ ಒಂದು ಅವಕಾಶ ಸೃಷ್ಟಿ ಆಗಿರಲಿಲ್ಲ. ಆದರೆ ನನ್ನ ಆತ್ಮೀಯರಾದಂತಹ ಶ್ರೀ ರಾಜಪ್ರಸಾದ ಪೋಳ್ನಾಯರ ಮೂಲಕ ನೀವು ಈ ಸಂಸ್ಥೆಯ ಉದ್ಘಾಟನೆಗೆ ಬರಬೇಕು ಅನ್ನುವಂತಹ ಒಂದು ವಿನಂತಿಯನ್ನು ಮಾಡಿದಾಗ ನಾನು ಬಹಳ ಸಂತೋಷದಿಂದ ಒಪ್ಪಿದೆ. ಇವತ್ತು ಈ ಸಂಸ್ಥೆಯನ್ನು ಉದ್ಘಾಟನೆಯನ್ನು ಮಾಡಿದ ಸಂದರ್ಭದಲ್ಲಿ ನನಗೆ ಅನ್ನಿಸಿದ್ದು ಇಷ್ಟೇ, ಇಡೀ ತಾಲೂಕಿಗೆ ಮಾತ್ರ ಅಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ರೀತಿಯಲ್ಲಿ ಇಂಗ್ಲೀಷ್ನಲ್ಲಿ ಒಂದು ಶಬ್ದ ಇದೆ, ಟ್ರೆಂಡ್ ಸೆಟ್ಟರ್ಸ್ ಅಂತ ಹೇಳಿ. ಒಂದು ವಿಚಾರವನ್ನು ಮೊದಲನೇದಾಗಿ ಅದು ಪರಿಚಯ ಮಾಡಿದರೆ ಅವರಿಗೆ ಟ್ರೆಂಡ್ ಸೆಟ್ಟರ್ಸ್ ಅನ್ನುವಂತಹ ಒಂದು ಶಬ್ದವನ್ನು ಉಪಯೋಗ ಮಾಡ್ತಾರೆ. ಹಾಗಾಗಿ
ಈ ಉದ್ದಿಮೆಯಲ್ಲಿ ಕಾಂಕ್ರೀಟಿನ ಬ್ಲಾಕ್ಗಳನ್ನು ತಯಾರು ಮಾಡುವ ಉದ್ದಿಮೆ ಇರ್ಬೋದು, ಅಥವಾ ಡೋರ್ ಫ್ರೇಮ್ಗಳನ್ನು ಮಾಡುವಂತಹ ಕೆಲಸ ಇರ್ಬೋದು. ಈ ಎಲ್ಲ ಉದ್ದಿಮೆಯಲ್ಲಿ ಒಂದು ರೀತಿಯ ಹೊಸ ತಂತ್ರಜ್ಞಾನವನ್ನು, ಹೊಸ ವಿಷಯಗಳನ್ನು ಇಲ್ಲಿ ಪರಿಚಯ ಮಾಡಿದಂಥದ್ದು ನನಗೆ ಬಹಳ ಸಂತೋಷ ಆಗಿದೆ. ಯಾಕಂತ ಹೇಳಿದರೆ ಇಂತಹ ಒಂದು ಸಂಸ್ಥೆಯ ಜೊತೆಗೆ ಇವತ್ತು ನನ್ನನ್ನು ಸೇರಿಸಿಕೊಂಡು ಮಾಡಿರುವಂಥದ್ದು ನನಗೂ ಕೂಡ ಒಂದು ರೀತಿಯ ಸುವರ್ಣಾವಕಾಶ ಅಂತ ಹೇಳಿ ನಾನು ಭಾವಿಸ್ತೇನೆ. ಇವತ್ತಿನ ಕಾಲದಲ್ಲಿ ನಾವು ಯಾವುದೇ ಕ್ಷೇತ್ರವನ್ನು ತೆಗೆದುಕೊಂಡರೂ ಕೂಡ ಈ ಕ್ಷೇತ್ರದಲ್ಲಿ ಉಳಿಬೇಕಾದ್ರೆ ದಿನದಿಂದ ದಿನಕ್ಕೆ ಈ ತಂತ್ರಜ್ಞಾನ ಇರ್ಬೋದು, ಹೊಸ ಹೊಸ ಆವಿಷ್ಕಾರಗಳಿರ್ಬೋದು, ಅದನ್ನು ಮೈಗೂಡಿಸಿಕೊಂಡ್ರೆ ಮಾತ್ರ ಇವತ್ತು ಯಾವುದೇ ಕ್ಷೇತ್ರದಲ್ಲಿ ನಾವು ಉಳಿಲಿಕ್ಕೆ ಸಾಧ್ಯ. ಹಾಗಾಗಿ ಇವತ್ತು ಕಟ್ಟೂರು ಕಾಂಕ್ರೀಟ್ ಪ್ರಾಡಕ್ಟ್ಸ್ ಸಂಸ್ಥೆ ಹೊಸ ಹೊಸ ತಂತ್ರಜ್ಞಾನ, ಈಗಾಗಲೇ ಮಾನ್ಯ ರಾಜಪ್ರಸಾದ್ ಪೋಳ್ನಾರೆ ಹೇಳಿದ ಹಾಗೆ ಈ ಕಾಂಕ್ರೀಟ್ ಬ್ಲಾಕ್ಗಳನ್ನು ಸ್ವಯಂಚಾಲಿತ ಯಂತ್ರದ ಮೂಲಕ ನಮ್ಮ ಸೈಟ್ಗಳಿಗೆ ಪೂರೈಸುವುದಾಗಿರ್ಬೋದು, ಅಥವಾ ಎರಡೂ ಬದಿಯ ಏನು ಕಾಂಕ್ರೀಟ್ ವಾಲುಗಳಿದೆ, ಕಾಂಪೌಂಡ್ ವಾಲುಗಳಿದೆ, ಅದನ್ನು ಪರಿಚಯಿಸುವಂಥದ್ದು ಇರ್ಬೋದು. ಇದೆಲ್ಲವೂ ನಮಗೆ ಈ ಪರಿಸರಕ್ಕೆ ಹೊಸದಾದಂತಹ ಒಂದು ತಂತ್ರಜ್ಞಾನ. ಹಾಗಾಗಿ ಇವತ್ತು ಎಲ್ಲರೂ ತುಳಿದ ದಾರಿಯನ್ನು ತುಳಿಯದೆ ಹೊಸ ತಂತ್ರಜ್ಞಾನದ ಮೂಲಕ ಹೊಸ ದಾರಿಯನ್ನು ತುಳಿತಾ ಇರುವಂತಹ ಶ್ರೀ ಅವನೀಶ್ ಕಟ್ಟೂರು ಮತ್ತು ಶ್ರೀ ಅನಿರುದ್ಧ ಕಟ್ಟೂರು ಅವರು ಯುವಕರು ಹೊಸ ಹೊಸ ಆಲೋಚನೆಗಳು, ಹೊಸ ಹೊಸ ವಿಷಯಗಳನ್ನು ನಮ್ಮ ಈ ಒಂದು ಕ್ಷೇತ್ರಕ್ಕೆ ಪರಿಚಯ ಮಾಡಿಕೊಂಡು ಇದರ ಮೂಲಕ ಇಡೀ ಈ ಪರಿಸರದ ಅಭಿವೃದ್ಧಿಗೆ ನಾಂದಿಯನ್ನು ಹಾಕಿಕೊಡುವಂತಹ ಒಂದು ಸಂಸ್ಥೆಯನ್ನು ಇವತ್ತು ಆರಂಭ ಮಾಡಿದ್ದಾರೆ. ಶ್ರೀ ಅವನೀಶ ಕಟ್ಟೂರು ಮತ್ತು ಅನಿರುದ್ಧ ಕಟ್ಟೂರು ಇವರಿಗೆ ಶ್ರೀ ದೇವರು ಎಲ್ಲ ರೀತಿಯಿಂದ ಸಂಪೂರ್ಣ ಅನುಗ್ರಹವನ್ನು ನೀಡಿ ಈ ಸಂಸ್ಥೆಯನ್ನು ಇನ್ನಷ್ಟು ಮುನ್ನಡೆಸಿ, ಬಹುಶಃ ಇವತ್ತಿನ ಸಂದರ್ಭ ಕೂಡ ಆಗಿದೆ. ಈ ನಿರ್ಮಾಣ ಕ್ಷೇತ್ರದಲ್ಲಿ ಇವತ್ತು ಅನೇಕ ರೀತಿಯ ಕೊರತೆಗಳು ಇದೆ. ಮರಳಿನ ಕೊರತೆ ಇರ್ಬೋದು, ಅಥವಾ ಕೆಂಪು ಕಲ್ಲಿನ ಲಭ್ಯತೆ ಇರ್ಬೋದು. ಇಂತಹ ಸಂದರ್ಭದಲ್ಲಿ ಇದು ಅತ್ಯಂತ ಸೂಕ್ತವಾದಂತಹ ಒಂದು ಸಂಸ್ಥೆಯನ್ನು ಇವತ್ತು ಆರಂಭ ಮಾಡಿದ್ದಾರೆ ಅಂತ ಹೇಳ್ತಾ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಕಟ್ಟೂರು ಮನೆತನದ ಶ್ರೀ ಶಂಕರ ಭಟ್ರಿಗೆ ಹಾಗೂ ಅವರ ಪುತ್ರರಿಗೆ ಹಾಗೂ ಅವರೆಲ್ಲ ಕುಟುಂಬಸ್ಥರಿಗೆ ನನ್ನ ಕೃತಜ್ಞತೆಗಳನ್ನು, ವಂದನೆಗಳನ್ನು ಹೇಳುತ್ತಾ ಎಲ್ಲರಿಗೂ ಶುಭವಾಗಲಿ, ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಅನ್ನುವಂತಹ ಒಂದು ಪ್ರಾರ್ಥನೆಯನ್ನು ಶ್ರೀ ಜನಾರ್ದನ ಸ್ವಾಮಿಯಲ್ಲಿ ಮಾಡಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶ್ರೀಯುತರಿಗೆ ವಂದನೆಗಳನ್ನು ತಿಳಿಸುತ್ತಾ, ನಾವಾಗಲೇ ಹೇಳಿದಾಗೆ ವಿಜೇತರಿಗೆ ಬಹುಮಾನದ ಗೌರವ, ಆದರೆ ಸಾಧಕರಿಗೆ ಸನ್ಮಾನದ ಗೌರವ. ಹಾಗಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡುವುದರ ಮೂಲಕ ಸಾಧಕರನ್ನು ಗುರುತಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಪೂರ್ಣಯ್ಯ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಈ ಸನ್ಮಾನದ ಪೀಠವನ್ನು ಅಲಂಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಶ್ರೀ ರಾಜಪ್ರಸಾದ್ ಪೋಳ್ನಾಯ. ಶ್ರೀ ರಾಜಪ್ರಸಾದ್ ಪೋಳ್ನಾಯ ಇವರು ಕೃಷಿಕರು, ಜೊತೆಗೆ ಇವರು ಉತ್ತಮ ರೀತಿಯಲ್ಲಿ ಹಣಕಾಸು ಸಂಸ್ಥೆಯನ್ನು ಸಮರ್ಥವಾಗಿ ನಡೆಸಿದ ಅನುಭವವುಳ್ಳವರು. ವಿವಿಧ ಸಂಘ ಸಂಸ್ಥೆಯಲ್ಲಿ ಸೇವೆ ಕೂಡ ಸಲ್ಲಿಸ್ತಾ ಇದ್ದಾರೆ. ಇವರ ಪತ್ನಿ ಅಮಿತಾ ರಾಜಪ್ರಸಾದ್ ಪೋಳ್ನಾಯ ಹಾಗೂ ಇವರ ಬೆನ್ನೆಲುಬಾಗಿ ಇವರ ಹಿರಿಮಗಳು ಡಾಕ್ಟರ್ ಗ್ರೀಷ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಉನ್ನತ ವ್ಯಾಸಂಗ ಮಾಡ್ತಾ ಇದ್ದಾರೆ. ಇವರ ಕಿರಿಮಗಳು ಮಹಿಮಾ ಇಂಜಿನಿಯರಿಂಗ್ ವೃತ್ತಿಯಲ್ಲಿದ್ದಾರೆ. ಇವರು ನಮ್ಮ ಕಟ್ಟೂರು ಮನೆಯ ಏಳಿಗೆಯ ಬಹಳ ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ. ಜೊತೆಗೆ ಕಟ್ಟೂರು ಮನೆಯ ಎಲ್ಲ ಕೆಲಸಗಳಿಗೂ ಕೂಡ ಬೆನ್ನೆಲುಬಾಗಿ ನಿಂತಿರುವಂತಹ ಶ್ರೀ ರಾಜಪ್ರಸಾದ್ ಪೋಳ್ನಾಯ ಇವರಿಗೆ ಸನ್ಮಾನದ ಗೌರವ. ಮುಂದೆ ಶ್ರೀ ರಾಕೇಶ್ ಹೆಗ್ಡೆ ತಾವು ಕೂಡ ಈ ವೇದಿಕೆಯನ್ನ ಸನ್ಮಾನದ ಪೀಠವನ್ನ ಅಲಂಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶ್ರೀ ರಾಕೇಶ್ ಹೆಗ್ಡೆ ಇವರು ಸರಳ ಸಜ್ಜನರಾಗಿದ್ದು ವಿವಿಧ ಸಂಘ ಸಂಸ್ಥೆಗಳು ದುಡಿಯುತ್ತಿದ್ದು ನಮ್ಮ ಅಳದಂಗಡಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಕೂಡ ಆಗಿದ್ದು
ಕೃಷಿಯಲ್ಲಿ ಆಧುನಿಕ ಕೃಷಿಯ ಕಡೆಗೆ ಹೆಚ್ಚು ಒಲವನ್ನು ತೋರಿಸುವುದರ ಜೊತೆಗೆ ಬೆಳ್ತಂಗಡಿ ತಾಲೂಕಿನಲ್ಲಿಯೇ ದೊಡ್ಡ ಸಂಸ್ಥೆಯಾಗಿರುವಂತಹ ಎಕೋಫ್ರೆಶ್ ಎಂಟರ್ಪ್ರೈಸಸ್ ಸ್ಥಾಪನೆ ಮಾಡಿದ್ದಾರೆ. ಉತ್ತಮ ಕ್ರೀಡಾಪಟು, ಸ್ವಾಉದ್ಯಮ ಹಾಳೆತಟ್ಟಿಯನ್ನು ಕೂಡ ಮಾಡಿದ್ದಾರೆ. ಕೃಷಿಯಲ್ಲಿ ವಿನೂತನವಾಗಿ ಎಲ್ಲಾ ಬಗೆಯ ಫ್ರೂಟ್ಸ್ಗಳನ್ನು ಬೆಳೆಯೋದು, ಅದರಲ್ಲೂ ನಮ್ಮ ದಕ್ಷಿಣ ಕನ್ನಡದಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೆಯೋದ್ರಲ್ಲಿ ಅತಿ ಉತ್ತಮವಾಗಿ ಈ ಬೆಳೆಯನ್ನು ಕೂಡ ಬೆಳೆಯುವಂಥದ್ದು. ಹಾಗಾಗಿ ಈಗ ಈ ಸನ್ಮಾನದ ಪೀಠದಲ್ಲಿ ಸನ್ಮಾನಿತರಾಗಿದ್ದಾರೆ ಶ್ರೀ ರಾಕೇಶ್ ಹೆಗ್ಡೆ ಅವರು. ಮತ್ತು ಪೀಠವನ್ನು ಅಲಂಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಶ್ರೀಮತಿ ವೀಣಾ ಇವರು ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿಜ್ಞಾನ ಪಾಠದ ಶಿಕ್ಷಕಿಯಾಗಿದ್ದಾರೆ. ಇವರಿಗೆ ಮಕ್ಕಳಿಗೆ ತುಂಬಾ ಪ್ರೀತಿ. ಹಾಗಾಗಿ ಎಲ್ಲ ಮಕ್ಕಳು ಕೂಡ ತುಂಬಾ ಪ್ರೀತಿಯಿಂದ ತಮ್ಮ ಶಿಕ್ಷಣವನ್ನು ದಾರಿ ಹಿಡಿತಾ ಇದ್ದಾರೆ, ವಿದ್ಯೆಯನ್ನು ಕಲಿತಾ ಇದ್ದಾರೆ. ಜೊತೆಗೆ ಪಾಠ ಕಲಿಸುವುದರೊಂದಿಗೆ ಕಲಿಕೆಯರಿಗೆ ಪ್ರೇರೇಪಿಸ್ತಾರೆ. ಇಂದಿನ ಯುವ ಉದ್ಯಮಿ ಅನಿರುದ್ಧ್ ಕಟ್ಟೂರು ಇವರ ಶೈಕ್ಷಣಿಕ ಬೆಳವಣಿಗೆಗೆ ಇವರು ಉತ್ತಮ ಅಡಿಪಾಯವನ್ನು ಹಾಕಿಕೊಂಡಿದ್ದಾರೆ. ಅದಕ್ಕಾಗಿ ಇವತ್ತು ಸನ್ಮಾನದ ಪೀಠದಲ್ಲಿ ಇದ್ದಾರೆ ಶ್ರೀಮತಿ ವೀಣಾ ಕೂಡ. ಎಲ್ಲ ಗಣ್ಯರು ಕೂಡ ಈ ಸನ್ಮಾನವನ್ನ ನೆರವೇರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇವತ್ತು ಸನ್ಮಾನವನ್ನ ಪಡಿತಾ ಇರುವಂತಹ ಶ್ರೀ ರಾಜಪ್ರಸಾದ್ ಕೋನಾಯ, ಶ್ರೀ ರಾಕೇಶ್ ಹೆಗ್ಡೆ ಹಾಗೂ ಶ್ರೀಮತಿ ವೀಣಾ ಎಲ್ಲರೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ನಿಮ್ಮ ಚಪ್ಪಾಳೆಯೇ ಸನ್ಮಾನಿತರಿಗೆ ಸನ್ಮಾನದ ಗೌರವ ಅಂತ ಹೇಳ್ತಾ ಎಲ್ಲ ಗಣ್ಯರು ಈ ಸನ್ಮಾನವನ್ನು ನೆರವೇರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಕಟ್ಟೂರು ಫ್ಯಾಮಿಲಿಗೆ ಈ ಮೂವರು ಕೂಡ ಬೆನ್ನೆಲುಬಾಗಿ ನಿಲ್ಲೋದ್ರ ಜೊತೆಗೆ ಪ್ರತಿ ಹಂತದಲ್ಲೂ ಕೂಡ ಅವರಿಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ಜೊತೆಗೆ ಏನ್ ಮಾಡಬೇಕು ಅದು ಹಣಕಾಸಿನಲ್ಲಾಗಿರ್ಬೋದು ಅಥವಾ ಅವರಿಗೆ ನೀಡುವಂತಹ ವಿದ್ಯೆಯಲ್ಲಾಗಿರ್ಬೋದು, ಎಲ್ಲಾ ತರದಲ್ಲೂ ಕೂಡ ಸಪೋರ್ಟ್ ಆಗಿ ನಿಂತಿರುವಂತಹ ಈ ಮೂರು ಜನರಿಗೆ ಇವತ್ತು ಸನ್ಮಾನದ ಗೌರವವನ್ನು ನೀಡ್ತಾ ಇದ್ದಾರೆ. ರಾಜಪ್ರಸಾದ್ ಕೋಲಾಯ, ಶ್ರೀ ರಾಕೇಶ್ ಹೆಗ್ಡೆ ಹಾಗೂ ಶ್ರೀಮತಿ ವೀಣಾ ಇವರು ಸನ್ಮಾನದ ಪೀಠದಲ್ಲಿ ಸನ್ಮಾನಿತರಾಗಿದ್ದಾರೆ. ಉದ್ದಿಮೆಯ ಶುಭ ಸಂದರ್ಭದಲ್ಲಿ ಈ ಶುಭ ಕಾರ್ಯಕ್ರಮದಲ್ಲಿ ಸನ್ಮಾನದ ಗೌರವವನ್ನ ಪಡಿತಾ ಇದ್ದಾರೆ. ನಿಜವಾಗ್ಲೂ ಈ ಕುಟುಂಬದ ಕನಸೇನಿದೆ, ಈ ಕುಟುಂಬದ ಆಶಯ ಏನಿದೆ, ಈ ಬಿಸ್ನೆಸ್ ಏನಿದೆ, ಇದೆಲ್ಲವೂ ಕೂಡ ಸಕ್ಸಸ್ ಕಾಣಲಿ, ಖುಷಿ ಕಾಣಲಿ, ದೊಡ್ಡ ಮಟ್ಟದ ಯಶಸ್ಸನ್ನ ಪಡೀಲಿ ಅನ್ನುವಂತಹ ಆಶಯದ ಜೊತೆಗಳಿಗೆ ಇವರಿಗೆ ಯಾರೆಲ್ಲ ಬೆನ್ನೆಲುಬಾಗಿ ನಿಂತಿದ್ದಾರೆ ಅವರೆಲ್ಲರಿಗೂ ಕೂಡ ಸನ್ಮಾನವನ್ನ ನೀಡುವಂತಹ ಶುಭ ಸಂದರ್ಭ. ಸನ್ಮಾನವನ್ನು ಮಾಡಿದಂತಹ ಗಣ್ಯರಿಗೆ ವಂದನೆಗಳನ್ನು ತಿಳಿಸುತ್ತಾ, ಜೊತೆಗೆ ಸನ್ಮಾನವನ್ನು ಪಡೆದವರಿಗೂ ಕೂಡ ಸನ್ಮಾನಿತರಿಗೆ ವಂದನೆಗಳನ್ನು ತಿಳಿಸುತ್ತಾ ಮಾಡಬೇಕಾಗಿ ಎಲ್ಲ ಗಣ್ಯರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಶ್ರೀ ಜನಾರ್ದನ ಸ್ವಾಮಿಗೆ ಈ ಕಟ್ಟೂರು ಕಾಂಕ್ರೀಟ್ ಪ್ರಾಡಕ್ಟ್ಸ್ ಇಲ್ಲಿ ಉತ್ತಮ ಕಾರ್ಯಕ್ರಮದ ಮೆಷಿನರಿ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನ ಉಜಿರೆ. ಇದರ ಆನುವಂಶಿಕ ಆಡಳಿತ ಮುಕ್ತೇಸರಾದ ಶ್ರೀ ಶರತ್ ಕೃಷ್ಣ ಪರ್ವೇಟ್ ನಾಯರು, ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಶ್ರೀ ಪ್ರತಾಪ್ ಸಿಂಹ ನಾಯರು ಹಾಗೂ ಎಲ್ಲ ಗಣ್ಯರು ಕಟ್ಟೂರು ಫ್ಯಾಮಿಲಿ ಮೆಷಿನರಿಯನ್ನ ದೀಪ ಬೆಳಗಿಸುವುದರ ಮುಗಿನ ಉದ್ಘಾಟನೆ. ಈ ಒಂದು ಸಂಸ್ಥೆ
ದೇವಸ್ಥಾನ ಉಜಿರೆಯದರ ಆನುವಂಶಿಕ ಆಡಳಿತ ಮುಕ್ತೇಶ್ವರರಾದ ಶ್ರೀ ಶರತ್ ಕೃಷ್ಣ ಪಡ್ವೇಟ್ನಾಯ ಇವರಿಗೆ ಸನ್ಮಾನವನ್ನ ಮಾಡಬೇಕಾಗಿ ಕಟ್ಟೂರು ಫ್ಯಾಮಿಲಿ ಜೊತೆಗೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡುವುದರ ಜೊತೆಗೆ ಟ್ರೆಂಡ್ ಸೆಟ್ಟರ್ ಅನ್ನುವಂತಹ ಹೊಸ ವರ್ಡ್ ಅನ್ನ ಇವತ್ತು ಈ ಟ್ರೆಂಡ್ ಸೆಟ್ಟರ್ ಕಟ್ಟೂರು ಫ್ಯಾಮಿಲಿಗೆ ಕೊಟ್ಟಿರುವಂತದ್ದು. ಹಾಗಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವುದಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಸರ್. ವಂದನೆಗಳು ಸರ್, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮದ ಅಂದವನ್ನ ಮತ್ತಷ್ಟು ಹೆಚ್ಚು ಮಾಡಿರೋದಕ್ಕೆ. ಧನ್ಯವಾದಗಳು ಸರ್. ಚೆನ್ನಾಗಿ ಮಾತುಗಳನ್ನು ಆಡುವಂತಹ ನಮ್ಮ ಪ್ರತಾಪ್ ಸಿಂಹ ನಾಯಕರು. ಜೊತೆಗೆ ನಾನು ಆಗ್ಲೇ ಹೇಳಿದೆ, ಜನಾರ್ದನ ಸ್ವಾಮಿ ದೇವಸ್ಥಾನದ ಬ್ರಹ್ಮಕಲಶ ಇಷ್ಟು ವೈಭವಪೂರ್ಣವಾಗಿ ಆಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಆಡಳಿತ ಸಮಿತಿ ಅಧ್ಯಕ್ಷರು ಕೂಡ ಬಹಳ ಮುಖ್ಯ ಆಗುತ್ತಾರೆ. ಅದೇ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ಹಾಗಾಗಿ ಅವರ ಮಾತಿಗಾಗಿ ನಮ್ಮ ಈ ವೇದಿಕೆ. ಕಟ್ಟೂರು ಮನೆಯ ಶ್ರೀ ಶಂಕರ ಭಟ್ರ ಮಕ್ಕಳಾದ ಅವನೀಶ್ ಮತ್ತು ಅನಿರುದ್ಧರು ಪ್ರಾರಂಭಿಸಿರುವ ಈ ನೂತನ ಉದ್ದಿಮೆ ಕಟ್ಟೂರು ಕಾಂಕ್ರೀಟ್ ಪ್ರಾಡಕ್ಟ್ಸ್ನ ಉದ್ಘಾಟನಾ ಸಮಾರಂಭದ ಸಭಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸಂಭ್ರಮದಿಂದ ಭಾಗಿಯಾಗ್ತಾ ಇದ್ದೇವೆ. ಇದನ್ನು ಉದ್ಘಾಟನೆ ಮಾಡಿದಂತಹ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಸರರಾದ ಆತ್ಮೀಯರಾದ ಶ್ರೀ ಶರತ್ ಕೃಷ್ಣ ಪಡ್ವಟ್ನಾಯರನ್ನು ಗೌರವಪೂರ್ವಕವಾಗಿ ಅಭಿನಂದಿಸ್ತಾ, ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಶುಭ ನುಡಿಗಳನ್ನು ನೀಡಿ ತೆರಳಿರುವಂತಹ ಪ್ರತಿಷ್ಠಿತ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಮ್ಯಾನೇಜಿಂಗ್ ಟ್ರಸ್ಟಿಯಾದ ಶ್ರೀ ವಿವೇಕ್ ಆಳ್ವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಈ ಕುಟುಂಬದ ಆತ್ಮೀಯರು ಆಗಿರುವಂತಹ ಜಯರಾಮ್ ಪೋಳ್ನಾಯ್ರವರೇ, ಅದೇ ರೀತಿ ಡಾಕ್ಟರ್ ಉದಯ್ ಕುಮಾರ್ ನೂಜಿಯವರೇ, ಈ ಸಮಾರಂಭದಲ್ಲಿ ಶುಭ ಆಶಯಗಳನ್ನು ನೀಡುವುದಕ್ಕೆ ಬಂದಿರುವಂತಹ ಎಲ್ಲ ಆಹ್ವಾನಿತ ಬಂಧು ಭಗಿನಿಯರೇ, ಪತ್ರಕರ್ತ ಮಿತ್ರರೇ, ನಮ್ಮ ಕೆಲಸವನ್ನು ರಾಜ್ ಪ್ರಕಾಶ್ ಪೋಳ್ನಾಯರು ತುಂಬ ಸುಲಭ ಮಾಡಿದ್ದಾರೆ. ಅವರು ಹೇಳುವಾಗಲೇ ಹೇಳಿದರು ಅನ್ವರ್ಥನಾಮ ಅಂಥೇಳಿ. ಪ್ರಸ್ತಾವನೆಯನ್ನು ಅನ್ವರ್ಥ ರೂಪದಲ್ಲಿ ಈ ಹೊಸ ಉದ್ದಿಮೆಯ ಹಿಂದೆ ಇರುವಂತಹ ಭಾವನೆಗಳನ್ನು, ಭವಿಷ್ಯದ ಯೋಜನೆಗಳನ್ನು ಬಹಳ ಸುಂದರವಾಗಿ ವಿವರಿಸಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಈ ಪೂಜೆಯಲ್ಲಿ ಸಾಮಾನ್ಯವಾಗಿ ಪುರೋಹಿತರು ಎಲ್ಲ ರೀತಿಯ ಪ್ರಾರ್ಥನೆಯನ್ನು ಮಾಡಿದ ಮೇಲೆ ಅತಿಥಿಗಳು ಅಥವಾ ಪೂಜೆಗೆ ಕೂತವರು ಮಮ ಅಂಥೇಳಿ ಹೇಳಿದರೆ ಸಾಕು. ಹಾಗೆ ಪ್ರಸ್ತಾವನೆಯಲ್ಲಿ ಹೇಳಿದ ವಿಷಯಗಳಿಗೆ ನಾವು ಸಹ ಮಮ ಅಂತೇಳಿ ಹೇಳ್ತೇವೆ. ಸುಮ್ಮನೆ ಕೂತಲ್ಲಿ ಅನ್ವರ್ಥ ನಾಮದ ಬಗ್ಗೆ ಹೇಳುವಾಗ
ಸುಮ್ಮನೆ ನಾನು ನನ್ನನ್ನೇ ಆಲೋಚನೆ ಮಾಡಿಕೊಂಡೆ, ಅನ್ವರ್ಥ ಅಂತೇಳಿ ಹೇಳಿದರೆ ಅದಕ್ಕೆ ಸರಿಯಾಗಿರುವವರು ಅಂತ. ನನ್ನ ಹೆಸರನ್ನೇನಾದರೂ ಕೇಳಿ ಯಾರಾದರೂ ಇವರನ್ನು ನೋಡುವಾಗ ಹೇಗಿರ್ಬೋದು ಅಂತ ಹೇಳಿದರೆ ನಾನು ಖಂಡಿತ ಆ ರೀತಿಯ ಅನ್ವರ್ಥ ಅಂಥೇಳಿ ಕಾಣುವುದಿಲ್ಲ ನನಗೆ. ಹೊಸ ಉದ್ದಿಮೆ ಪ್ರಾರಂಭ ಮಾಡುವಾಗ ಶಂಕರ ಭಟ್ರು, ಅವರ ಮಕ್ಕಳು, ಅವರ ಕುಟುಂಬದವರಿಗೆ ಎಲ್ಲರ ಶುಭಾಶಯಗಳು ಬೇಕು. ಆ ಹುಡುಗರಿಗೆ ಪ್ರೋತ್ಸಾಹದ ಶುಭಾಶೀರ್ವಾದವನ್ನು ಕೊಡಬೇಕು ಅಂತ ಹೇಳುವಂತಹ ಹೊಸ ಉದ್ದಿಮೆ ಯಾರಾದರೂ ಪ್ರಾರಂಭ ಮಾಡಿದರೆ ಅವರಿಗಿರ್ತದೆ. ಇದೇನು ಅಳದಂಗಡಿಯಲ್ಲಿ ಇಷ್ಟು ದೊಡ್ಡ ಉದ್ದಿಮೆಯನ್ನು ಪ್ರಾರಂಭಿಸುವಂಥದ್ದು ಸಣ್ಣ ಸಂಗತಿ ಅಲ್ಲ, ಒಂದು ದೊಡ್ಡ ಸಾಹಸವೇ. ಆದರೆ ಅವರ ಕುಟುಂಬ ಕೃಷಿಯಲ್ಲಿ ತೋರಿಸಿದಂತಹ ಒಂದು ತಾಧ್ಯಾತ್ಮ, ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ರೀತಿ, ಪೋಳ್ನಾಯರು ಹೇಳಿರುವ ರೀತಿಯಲ್ಲಿ ಕೃಷಿಯ ಹುಚ್ಚು ಅಂತೇಳಿ ಹೇಳಿದರು ಅವರು. ಪ್ಯಾಷನ್ ಅಂತೇಳಿ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಯಾವುದೇ ಮಾಡಲಿ, ಆ ಮಾಡುವ ಕೆಲಸದ ಮೇಲೆ ಪ್ರೀತಿ ಇದ್ದರೆ, ಅದರ ಜೊತೆಗೆ ನಮ್ಮನ್ನು ನಾವು ತೊಡಗಿಸಿಕೊಂಡ್ರೆ ಯಶಸ್ಸು ಖಂಡಿತವಾಗಿ ಸಿಕ್ಕೇ ಸಿಗ್ತದೆ ಅಂತ ಹೇಳುವಂಥದ್ದು ಎಲ್ಲ ಹಿರಿಯರ ಸಾಧಕರ ಅನುಭವ ಮತ್ತು ಉದಾಹರಣೆಗಳು ನಮ್ಮ ಮುಂದೆ ಇದೆ. 10 ಕಟ್ಟೋ ಬದಲು ಒಂದು ಮುತ್ತು ಕಟ್ಟಿ ನೋಡು ಅಂತೇಳಿ ಹೇಳ್ತಾರೆ. ಅಲ್ಲಿ ಇಲ್ಲಿ ಒಂದಷ್ಟನ್ನು ಮಾಡೋದರ ಬದಲು ಒಂದನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರೆ, ಅದನ್ನೇ ತಪಸ್ಸಾಗಿ ಆಚರಿಸಿದರೆ, ಯಾವುದೇ ರೀತಿಯ ಏರು ಬೀಳುಗಳು ಇದ್ದರೂ ಕೂಡ ಸತತವಾಗಿ ಯಾರು ಪ್ರಯತ್ನ ಪರಿಶ್ರಮ ಮಾಡ್ತಾ ಹೋಗ್ತಾರೆ ಅವರು ಅದರಲ್ಲಿ ಸಾಧನೆಯನ್ನು ಮಾಡಿಯೇ ಮಾಡ್ತಾರೆ. ಆಳ್ವಾರವರು ಹೇಳಿರುವ ರೀತಿಯಲ್ಲಿ ಈ ಕುಟುಂಬ ಬಂದವರ ಜೊತೆಗೆ ತೋರಿಸುವಂತಹ ಗೌರವ, ಆದರ, ಪ್ರೀತಿ ನನಗೂ ಹೇಳುವಾಗ ಹೇಳಿದ್ದಾರೆ ಶಂಕರ್ ಭಟ್ರು. ನಾವು ಕಾಲೇಜಿನಲ್ಲಿ ಒಟ್ಟಿಗೆ ಇದ್ದವರು, ಅವರು ಅವರ ಅಣ್ಣ ಶಿವ ಕೂಡ. ನಿಮ್ಮನ್ನು ನೀವು 11 ಗಂಟೆಗೆ ಬನ್ನಿ, 11ವರೆಗೆ ಬಿಡ್ತೇನೆ ಅಂತ ಹೇಳಿ. ಆದರೆ ಅದು ಅವರ ಪ್ರೀತಿಯಲ್ಲಿ ಹೇಳಿದಂತಹ ಮಾತು. ಬರಬೇಕು ಅಂತ ಹೇಳುವಂತಹ ಆಶಯ ಅದರಲ್ಲಿ ಬಹಳ ಬಲವಾಗಿತ್ತು. ಹಾಗಾಗಿ ಉದ್ಯಮದಲ್ಲಿ ಇನ್ನೊಂದು ಯಶಸ್ವಿ ಆಗೋದು ಯಾವಾಗ ಅಂತ ಹೇಳಿ ಕೇಳಿದರೆ, ಬಂದಂತಹ ನಮ್ಮಲ್ಲಿ ವ್ಯಾಪಾರಕ್ಕೋಸ್ಕರ ಬರುವಂಥವರು ಬರೀ ಲಾಭ ನಷ್ಟದ ದೃಷ್ಟಿಯಿಂದ ನಾವು ಅವರ ಜೊತೆಗೆ ವ್ಯವಹಾರ ಮಾಡಿದರೆ ಆ ಉದ್ದಿಮೆ ಬೆಳೆಯುವುದಿಲ್ಲ. ನೀವು ನೋಡಿಬೇಕಾದ್ರೆ ಯಾರು ಬಂದಂತಹ ಏನು ಹೇಳ್ತಾರೆ, ಅದಕ್ಕೆ ಶಬ್ದ ಪೊಳ್ನಾಯರ ಏನಾದರೂ ಹೇಳ್ತೀರಾ? ಗ್ರಾಹಕರ ಜೊತೆ, ಸರಿಯಾದ ಶಬ್ದ ಗ್ರಾಹಕರು. ಗ್ರಾಹಕರ ಜೊತೆ ಎಷ್ಟು ವಿಶ್ವಾಸದಲ್ಲಿ, ಎಷ್ಟು ಪ್ರೀತಿಯಲ್ಲಿ, ಎಷ್ಟು ಆದರದೊಂದಿಗೆ ನಾವು ವ್ಯವಹಾರ ಮಾಡ್ತೇವೆ, ಅದರ ಮೇಲೆ ವ್ಯವಹಾರದ ರೂಪವೇ ಬದಲಾಗ್ತದೆ. ಅವರಿಗೆ ಒಮ್ಮೆ ನಮ್ಮ ಮೇಲೆ ವಿಶ್ವಾಸ ಬಂತು ಅಂತ ಹೇಳಿ ಆದರೆ, ಹಿಂದೆ ಎಲ್ಲ ಇತ್ತದು, ಈಗ ಇಲ್ಲ. ಮೊದಲೆಲ್ಲ ಫ್ಯಾಮಿಲಿ ಡಾಕ್ಟರ್ ಅಂತ ಹೇಳಿದ್ರು. ಅವರು ಹೇಳಿದರೆ ಅದು ವೇದ ವಾಕ್ಯ. ಯಾಕೆಂತ ಹೇಳಿದರೆ ಅವರ ಮೇಲೆ ಅಷ್ಟು ವಿಶ್ವಾಸ. ಆ ರೀತಿಯಲ್ಲಿ
ನಮ್ಮ ವ್ಯವಹಾರಗಳನ್ನು ತೋರಿಸಿದರೆ ಖಂಡಿತವಾಗಿಯೂ ಈ ಉದ್ದಿಮೆ ಬಹಳ ದೊಡ್ಡ ರೀತಿಯಲ್ಲಿ ಬೆಳಗ್ತದೆ ಅಂತ ಹೇಳುವಂತಹ ಆಶಯವನ್ನು ವ್ಯಕ್ತಪಡಿಸ್ತಾ ಸೇರಿದಂತಹ ಎಲ್ಲರ ಪರವಾಗಿ ನಾನು ಹೇಳ್ಬೋದು ಅಂತೇಳಿ ತಿಳ್ಕೊಳ್ತೇನೆ. ಯಾಕೆಂದರೆ ಈಗ ನಾನು ಸದ್ಯಕ್ಕೆ ಸರಕಾರದ ಪ್ರತಿನಿಧಿ. ಎಲ್ಲರ ಪರವಾಗಿ ಈ ಹೊಸ ಉದ್ದಿಮೆಯನ್ನು ಪ್ರಾರಂಭಿಸಿರುವ ಆ ಇಬ್ಬರು ಯುವಕರಿಗೂ ಕೂಡ ದೇವರು ಉತ್ತರೋತ್ತರ ಅಭಿವೃದ್ಧಿಯನ್ನು ಕೊಟ್ಟು ಈ ಉದ್ಯಮ ನೂರಾರು ಜನರಿಗೆ, ನೂರಾರು ಯಾಕೆ ಸಾವಿರಾರು ಜನರಿಗೆ ಉದ್ಯೋಗ ಕೊಡುವ ದೃಷ್ಟಿಯಲ್ಲಿ ಬೆಳಗಲಿ ಅಂಥೇಳಿ ಎಲ್ಲರ ಪರವಾಗಿ ನಾನು ಶುಭ ಹಾರೈಸ್ತೇನೆ. ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಇದು ಬದಲಾದ ಭಾರತ. ಬದಲಾದ ಭಾರತದಲ್ಲಿ ಆತ್ಮವಿಶ್ವಾಸದ ಜೊತೆಗೆ ಯುವ ಜನರು ಮುಂದೆ ಹೋಗುತ್ತಿರುವಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಮೊದಲು ಯಾರಾದರೂ ಒಂದು ಪದವಿಯನ್ನು ಅಥವಾ ಒಂದು ಡಿಗ್ರಿಯನ್ನು ಪಡ್ಕೊಂಡ ಕೂಡಲೇ ಯಾರು ಕೆಲಸ ಕೊಡ್ತಾರೆ ಅಂತ ಹೇಳಿ ಕೆಲಸಕ್ಕಾಗಿ ಬೇರೆಯವರ ಹತ್ರ ಹೋಗುವಂತಹ ಒಂದು ಕಾಲಘಟ್ಟ ಇತ್ತು. ನಾನು ಹಾಗೆ ತಿಳ್ಕೊಳ್ತೇನೆ. ಮತ್ತೆ ಪುನಃ ರಾಜಕೀಯ ಅಂಥೇಳಿ ತಿಳ್ಕೊಳ್ಬೇಡಿ. ಮನಸ್ಥಿತಿ ಬದಲಾದಾಗ ದೇಶದ ಪರಿಸ್ಥಿತಿಯೂ ಬದಲಾಗ್ತದೆ. ಸ್ಟಾರ್ಟಪ್ಗಳು ಎಷ್ಟಿತ್ತು ಅಂಥೇಳಿ ಕೇಳಿದರೆ 2014 ಮೊದಲು ಒಂದು 100ರಷ್ಟಿತ್ತು. ಯೂನಿಕಾರ್ನ್ ಅಂತೇಳಿ ಹೇಳ್ತಾರೆ ಸ್ಟಾರ್ಟಪ್ಗಳ ಒಟ್ಟು ಸಮೂಹಕ್ಕೆ. ಅದು ಬೆರಳೆಣಿಕೆಯಷ್ಟಿತ್ತು. 2014 ನಂತರ ಇವತ್ತಿನ ಲೆಕ್ಕಾಚಾರ ತೆಗೆದರೆ ಹುಡುಗರಲ್ಲಿ ಒಂದು ವಿಶ್ವಾಸ ಬಂದಿದೆ. ನಾನು ಉದ್ಯೋಗವನ್ನು ಅರಸಿ ಹೋಗುವುದಲ್ಲ, ಉದ್ಯೋಗವನ್ನು ಕೊಡುವಂತಹ ದೃಷ್ಟಿಯಲ್ಲಿ ನನ್ನದೇ ಆದಂತಹ ಉದ್ದಿಮೆಯನ್ನು ಪ್ರಾರಂಭ ಮಾಡ್ತೇನೆ ಅಂತ ಹೇಳುವಂತಹ ವಿಶ್ವಾಸ. ಇವತ್ತಿನ ದಿನ ಜಗತ್ತಿನಲ್ಲೇ ಅತ್ಯಂತ ಹೆಚ್ಚು ಸ್ಟಾರ್ಟಪ್ಗಳಿರುವಂತಹ ಬೆಳವಣಿಗೆಯನ್ನು ಕಂಡ ದೇಶ ಯಾವುದಾದರೂ ಇದ್ದರೆ ಅದು ಭಾರತ ಅಂತ ಹೇಳುವಂಥದ್ದನ್ನು ನಾವು ಅಭಿಮಾನಪೂರ್ವಕವಾಗಿ ಹೇಳಬೇಕು. ಇವತ್ತು 14,000ಕ್ಕೂ ಹೆಚ್ಚು ಸ್ಟಾರ್ಟಪ್ಗಳಿದ್ದಾವೆ, 341ಕ್ಕೂ ಹೆಚ್ಚು ಯೂನಿಕಾರ್ನ್ಗಳಿದ್ದಾವೆ. ಇದರ ಪ್ರಯೋಜನ ಏನು ಅಂತೇಳಿ ಕೇಳಿದರೆ ಒಂದೊಂದು ಉದ್ದಿಮೆಯಲ್ಲಿಯೂ ಕೂಡ ಎಷ್ಟು ಮಂದಿಗೆ ಕೆಲಸವನ್ನು ಕೊಡುವಂತಹ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಒಂದು ಉದಾಹರಣೆಯನ್ನು ನಾನು ನಮ್ಮ ಮನಸ್ಸು ಬದಲಾದಾಗ ಹೇಗೆ ಪರಿಸ್ಥಿತಿ ಬದಲಾಗ್ತದೆ ಅಂತ ಹೇಳೋದಕ್ಕೆ ತುಂಬ ಕಡೆ ಈ ಉದಾಹರಣೆ ನಾನು ಹೇಳಿದ್ದೇನೆ. ಈ ಸಂಸ್ಥೆ ಪ್ರಾರಂಭ ಮಾಡಿರುವಂತಹ ಹಿನ್ನೆಲೆಯಲ್ಲಿ ನಮ್ಮ ಊರಿನದೇ ಒಬ್ಬ ಹುಡುಗ ಬೆಂಗಳೂರಲ್ಲಿ ಹೋಗಿ ಕೆಲಸಕ್ಕೆ ಸೇರಿದ್ದ. ಅವನು ಕಲಿತದ್ದು ಅಷ್ಟೇ, ಆದರೆ ನಮ್ಮ ಕಲಿಕೆಗೆ ಸರಿಯಾಗಿ ಊರಿನಲ್ಲಿ ಕೆಲಸ ಇಲ್ಲ ಅಂತ ಹೇಳುವಂತಹ ಭಾವನೆಗೋಸ್ಕರ ನಾವು ಬೆಂಗಳೂರಿಗೆ ಹೋಗ್ತೇವೆ. ಬೆಂಗಳೂರಲ್ಲಿ ಬೆಳಿಗ್ಗೆ 8 ಗಂಟೆಗೆ ನನ್ನ ಶಾಸಕರ ಭವನದಲ್ಲಿಯೇ ಹತ್ತಿರದ ಶಾಸಕರ ರೂಮಿನಲ್ಲಿ ಅವ ಇರ್ತಿದ್ದ, ಸುಳ್ಯದ ಹುಡುಗ. ಬೆಳಿಗ್ಗೆ 8 ಗಂಟೆಗೆ ಹೋದರೆ ರಾತ್ರಿ 8 ಗಂಟೆಗೆ ಬರೋದವನು. ಬೆಂಗಳೂರಿನಲ್ಲಿ ಒಂದು ಕಡೆಯಿಂದ ಒಂದು ಕಡೆಗೆ ಹೋಗುವುದೇ ಒಂದು ದೊಡ್ಡ ಸಾಹಸ. ನಾನು ಬೆಂಗಳೂರಿಗೆ ಹೋದರೆ ಯಾರದಾದರೂ ಸಂಬಂಧಿಕರ ಮನೆಗೆ ಹೋಗುವುದಕ್ಕೆ ಬೆಳಗಿಂದ ಸಾಯಂಕಾಲದವರೆಗೆ ಮಾತ್ರ ಒಂದು ದಿನದ ಕೆಲಸಕ್ಕೆ ಹೋದರೆ ನಾನು ಹೋಗೋದೇ ಇಲ್ಲ. ಯಾಕೆಂದೇಳಿ ಕೇಳಿದರೆ ಹೋಗಿ ಬರುವುದೇ ಒಂದು ಕೆಲಸ. ಆ ಹುಡುಗ ಬೆಳಿಗ್ಗೆ 8 ಗಂಟೆಗೆ ಹೋಗಿ ರಾತ್ರಿ 8 ಗಂಟೆಗೆ ಬರ್ತಿದ್ದ. ಅವನ ಹತ್ರ ಕೇಳಿದೆ ನಾನು, ನೀವು ಮನೆಯಲ್ಲಿ ಏನು ಅಂಥೇಳಿ ಕೇಳಿದೆ. ಅವನಿಗೆ ಮನೆಯಲ್ಲಿ 2 ಎಕರೆ ಜಾಗಿದೆ, ಒಬ್ಬನೇ ಮಗ, ತಂದೆ ತಾಯಿ ಮಾತ್ರ ಇದ್ದಾರೆ ಮನೆಯಲ್ಲಿ.
ಆದರೂ ಅವನು ಬೆಂಗಳೂರಿಗೆ ಬಂದಿದ್ದಾನೆ. ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಕೆಲಸ ಮಾಡಿ ಅವನಿಗೆ ಸಿಗುವ ಸಂಬಳ ಎಷ್ಟು ಅಂತೇಳಿ ಕೇಳಿದರೆ, ಈಗ ಇಂಜಿನಿಯರ್ಸ್ಗಳಿಗೂ ಸಮೇತ 15ರಿಂದ 20 ಸಾವಿರದ ಮೇಲೆ ಪ್ರಾರಂಭದ ಹಂತದಲ್ಲಿ ಸಿಕ್ಕಿದರೆ ಅದು ಬಹಳ ದೊಡ್ಡ ಸಂಗತಿ. 5 ವರ್ಷ ಇಂಜಿನಿಯರಿಂಗ್ ಮಾಡಿ ಬೆಂಗಳೂರಿಗೆ ಹೋಗಿ 15-20 ಸಾವಿರ ದುಡಿಯುವುದಕ್ಕೆ ಬೆಂಗಳೂರಿಗೆ ಹೋಗಬೇಕಾ? ಅವನ ಮನೆಯಲ್ಲಿಯೇ ಸರಕಾರದ ಯೋಜನೆಗಳ ಒಂದೊಂದು ಯೋಜನೆಯನ್ನು ಏನಾದರೂ ಅವ ಜಾರಿ ಮಾಡಿದರೆ ತಂದೆ ತಾಯಿಯ ಜೊತೆಗೂ ಇರ್ತಾರೆ, ಒಂದೇ ಪಾತ್ರೆಯಲ್ಲಿ ದುಡಿದದ್ದನ್ನು ಅಂದರೆ ಬೇಯಿಸಿದ್ದನ್ನು ಒಟ್ಟಿಗೆ ಊಟ ಮಾಡುವಂತಹ ಒಂದು ಭಾಗ್ಯ, ಅದು ಭಾಗ್ಯವೂ ಅವರಿಗೆ ತಂದೆ ತಾಯಿಯ ಜೊತೆಗೆ ಊಟ ಮಾಡುವ ಭಾಗ್ಯ ಸಿಗ್ತದೆ. ಒಂದು 10 ಜೇನಿನ ಪೆಟ್ಟಿಗೆಯನ್ನಿಟ್ಟರೂ ಕೂಡ 15,000-20 ಸಾವಿರಕ್ಕಿಂತ ಹೆಚ್ಚಿಗೆ ದುಡಿಯುವ ಸಾಮರ್ಥ್ಯ ಊರಲ್ಲಿದ್ದರೆ ಸಿಗ್ತದೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಈ ಉದ್ದಿಮೆ ಪ್ರಾರಂಭ ಮಾಡಿದರ ಹಿಂದೆ ಇರುವಂತಹ ಭಾವನೆಯ ಮೌಲ್ಯ ಅರಿವಾಗ್ತದೆ. ಇಷ್ಟು ದೊಡ್ಡ ಸಾಹಸವನ್ನು ಮಾಡಿದ್ದಾರೆ. ಇದರ ಕಾರಣಕ್ಕೆ ಒಂದಷ್ಟು ಜನರಿಗೆ ಇಲ್ಲಿ ಉದ್ಯೋಗ ಸಿಗ್ತದೆ. ಊರು ಒಳ್ಳೆಯದಾದರೆ, ಊರಿನ ಉದ್ದಿಮೆ ಒಳ್ಳೆಯದಾದರೆ, ನಾನು ನನ್ನ ಮಾತನ್ನು ನಿಲ್ಲಿಸುವುದರ ಮೊದಲು ಎಲ್ರಿಗೂ ಪೇಟೆಗೆ ಹೋದರೆ ಪೇಟೆಯಲ್ಲಿ ಏನಾದರೂ ತೆಗೆದುಕೊಳ್ಳುವ ಆಲೋಚನೆ, ಪ್ರವಾಸಕ್ಕೆ ಹೋಗ್ತಾರೆ, ಹೋದಲ್ಲಿ ನಾನು ಎಲ್ಲರ ಹತ್ರವೂ ವಿನಂತಿ ಮಾಡುವುದುಂಟು ಕೆಲವು ಸಭೆಗಳಲ್ಲಿ, ನಿಮ್ಮ ಊರಿನವರಿಗೆ ವ್ಯಾಪಾರ ಕೊಡಿ. ನಿಮ್ಮ ಊರಿನವರಿಗೆ ವ್ಯಾಪಾರ ಕೊಟ್ಟಾಗ ಅವರು ಒಳ್ಳೆಯದಾದರೆ ಊರಿಗೆ ಒಳ್ಳೆಯದಿದೆ. ತುಂಬ ಬಾರಿ ಅದು ರೀಲ್ಗಳು ಈಗ ವಾಟ್ಸಪ್ಪಲ್ಲೆಲ್ಲ ಬರ್ತದೆ. ಗಣೇಶೋತ್ಸವ, ಶಾರದೋತ್ಸವ, ಊರಿನಲ್ಲಿ ಯಾವುದೇ ಕಾರ್ಯಕ್ರಮ ಆದಾಗ ರಸೀದಿ ಪುಸ್ತಕ ಹಿಡ್ಕೊಂಡು ಯಾರಲ್ಲಿ ಹೋಗ್ತೇವೆ ಅಂತೇಳಿ ಕೇಳಿದರೆ ಊರಿನ ವ್ಯಾಪಾರಸ್ಥರ ಹತ್ರ ಹೋಗ್ತೇವೆ. ನಾವು ವ್ಯಾಪಾರ ಯಾರಿಗೆ ಕೊಡ್ತೇವೆ ಅಂತೇಳಿ ಕೇಳಿದರೆ ಈಗಂತೂ ಆನ್ಲೈನಲ್ಲಿ, ಆ ಪೋಸ್ಟ್ ಆಫೀಸ್ನಲ್ಲಿ ಅಥವಾ ಯಾರೋ ಕೊರಿಯರ್ನವ ಹಿಡ್ಕೊಂಡು ಬರ್ತಾನೆ. ನಮ್ಮ ಊರಿನವರು ಒಳ್ಳೆಯದಾದರೆ ಅದನ್ನೇ ಸ್ವದೇಶಿ ಭಾವನೆ ಅಂತೇಳಿ ಹೇಳೋದು. ವೋಕಲ್ ಫಾರ್ ಲೋಕಲ್, ಮೋದಿಯವರ ಮಾತದು. ಏನು ಸಾಧ್ಯ ಉಂಟೋ ಅದನ್ನು ಊರಿನಲ್ಲೇ ಮಾಡಿ, ಊರಿನವರಿಗೆ ವ್ಯಾಪಾರ ಕೊಡಿ. ಊರು ಒಳ್ಳೆಯದಾದರೆ ನಾವು ಒಳ್ಳೆಯದಾಗ್ತೇವೆ, ದೇಶ ಒಳ್ಳೆಯದಾಗ್ತದೆ ಅಂತ ಹೇಳುವ ನಂಬಿಕೆಯ ಕಾರಣಕ್ಕೆ ಇವತ್ತು ದೇಶ ಪ್ರಗತಿಯಲ್ಲಿದೆ. ಅಂತಹ ಪ್ರಗತಿ ಪಥ, ದೇಶ ಒಳ್ಳೆಯದಾಗುವುದು ಅಂತ ಹೇಳಿದರೆ ಏನು? ಇಂತಹ ಯುವಕರು ಮುಂದೆ ಬಂದು ನಮ್ಮ ಊರಿನಲ್ಲಿ ಇಂತಹ ಸಾಹಸದ ಕೆಲಸಗಳನ್ನು ಪ್ರಾರಂಭ ಮಾಡಿದರೆ, ಅವರಿಗೆ ನಾವೆಲ್ಲ ಸೇರಿ ಪ್ರೋತ್ಸಾಹ ಕೊಟ್ಟರೆ ಊರು ಒಳ್ಳೆಯದಾಗ್ತದೆ, ದೇಶವೂ ಒಳ್ಳೆಯದಾಗ್ತದೆ ಅಂತೇಳಿ ಹೇಳ್ತಾ, ಎಲ್ಲರೂ ಮಾತನಾಡಿ ಹೋಗ್ತಾ ಇದ್ದಾರೆ. ಯಾಕೆ ಅಂತೇಳಿ ಕೇಳಿದರೆ, ಇವತ್ತು ಕಾರ್ಯಕ್ರಮದ ಒತ್ತಡ ಎಲ್ರಿಗೂ. ನಾನು ಹಳದಂಗಡಿಯಲ್ಲಿ ಪುನಃ ಹೇಳಬೇಕಾಗಿಲ್ಲ, ಹಳದಂಗಡಿದ್ದೇ ಕಾರ್ಯಕ್ರಮ ಒಂದು ಆಗ್ತಾ ಇದೆ. ಆದರೂ ಒಬ್ಬ ಜನಪ್ರತಿನಿಧಿಯಾಗಿ ಇಬ್ಬರು ಹುಡುಗರು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಅಂಥೇಳಿ ಆದರೆ, ಬೇರೆಲ್ಲ ಕಾರ್ಯಕ್ರಮಕ್ಕಿಂತ ಈ ಕಾರ್ಯಕ್ರಮ ಮುಖ್ಯ ಅಂತ ಹೇಳುವ ಭಾವನೆಯಲ್ಲಿ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗ್ತಾ ಇದ್ದೇವೆ. ಆದರೂ ಹೇಳುವಾಗ ಶಂಕರ್ ಭಟ್ರೆ, ಸಾಮಾನ್ಯವಾಗಿ ರಾಜಕೀಯದವರು ಅಂತೇಳಿ ಹೇಳಿದರೆ ಅವರಿಗೊಂದು ಅಪವಾದ ಇದೆ, ಬರೋದು ಸ್ವಲ್ಪ ತಡವಾಗಿ ಬರ್ತಾರೆ, ಬೇಗ ಮಾತಾಡ್ತಾರೆ, ಮಾತಾಡಿ ಮತ್ತೆ ಬೇಗ ಹೋಗ್ತಾರೆ ಅಂಥೇಳಿ. ಅದರಲ್ಲಿ ನಮ್ಮದು ತಪ್ಪಿಲ್ಲ. ಯಾಕೆಂದರೆ ನಮ್ಮನ್ನು 10 ಕಡೆ ಒಳ್ಳೆಯ ಮನಸ್ಸು ಅವರು, ನನಗೆ ಬಹಳ ವರ್ಷದ ಪರಿಚಯ ಅಂತ ಹೇಳುವ ಕಾರಣಕ್ಕೋಸ್ಕರ ಹೇಳ್ತೇನೆ. ಆ ದೃಷ್ಟಿಯಲ್ಲಿ ದೇವರವರಿಗೆ ಎಲ್ಲ ರೀತಿಯಿಂದಲೂ
ಒಳ್ಳೆಯದನ್ನು ಮಾಡಲಿ ಅಂಥೇಳಿ ಮತ್ತೊಮ್ಮೆ ಪ್ರಾರ್ಥಿಸಿ ನನ್ನನ್ನು ಈ ಕಾರ್ಯಕ್ರಮದಲ್ಲಿ ಕರೆದು ಇವತ್ತು ಶಾಸಕರು ಬರಬೇಕಿತ್ತು. ಅವರಿಗಂತೂ ಹುಡುಗರು ಈ ರೀತಿಯ ಹೊಸ ಹೊಸ ಉದ್ದಿಮೆ ಪ್ರಾರಂಭ ಮಾಡ್ತಾರೆ, ಅವರ ಕ್ಷೇತ್ರದಲ್ಲಿ ಮಾಡ್ತಾರೆ ಅಂತ ಹೇಳಿ ಆದರೆ ಎಲ್ಲ ರೀತಿಯಿಂದಲೂ ಅವರು ಸಂತೋಷ ಪಡ್ತಾರೆ, ಪ್ರೋತ್ಸಾಹ ಕೊಡ್ತಾರೆ. ಖಂಡಿತವಾಗಿಯೂ ನಿಮಗೆ ಆ ದೃಷ್ಟಿಯಲ್ಲಿಯೂ ಅವರ ಶುಭಾಶಯ ನಿಮ್ಮ ಜೊತೆ, ನಿಮ್ಮ ಈ ಉದ್ದಿಮೆ ಜೊತೆ ಇದೆ ಅಂತ ಹೇಳುವಂಥದ್ದನ್ನು ಕೂಡ ಅವರ ಪರವಾಗಿ ಹೇಳ್ತಾ, ಅನಿವಾರ್ಯವಾಗಿ ಅವರು ಬೇರೆ ಒಂದು ಇರುವಂತಹ ಭಾರತದಲ್ಲಿ ನಾವು ಉದ್ಯಮ ಹುಡುಕ್ತಾ ಹೋಗೋದಲ್ಲ, ಉದ್ಯಮ ಕೊಡುವವರಾಗಬೇಕು. ಅದನ್ನ ಮಾಡಿ ತೋರಿಸಿದ್ದು ಕಟ್ಟೂರು ಫ್ಯಾಮಿಲಿಯ ಯುವಕರು. ಹಾಗಾಗಿ ಇಂಥ ಮಾತುಗಳನ್ನಾಡಿ ಕಟ್ಟೂರು ಫ್ಯಾಮಿಲಿಗೆ ಶುಭಾಶಯವನ್ನು ಕೋರಿದಂತಹ ತಮಗೆ ವಂದನೆಗಳನ್ನ ತಿಳಿಸುತ್ತಾ, ಅನ್ಯ ಕಾರ್ಯದ ನಿಮಿತ್ತ ವಿಧಾನ ಪರಿಷತ್ ಸದಸ್ಯರು ಶ್ರೀ ಪ್ರತಾಪ್ ಸಿಂಹ ನಾಯಕ್ ಅವರು ತೆರಳ್ತಾ ಇದ್ದಾರೆ. ಕಟ್ಟೂರು ಫ್ಯಾಮಿಲಿಯವರಿಗೆ ಸನ್ಮಾನವನ್ನ ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶ್ರೀ ಪ್ರತಾಪ್ ಸಿಂಹ ನಾಯಕ್ ಇವರಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರೋದಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಶ್ರಮ ದೈಗೋಳಿ ಇದರ ಟ್ರಸ್ಟಿ ಆಗಿರುವಂತಹ ಉದಯ್ ಕುಮಾರ್ ಮೂಜಿ ಇವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಅಜಾತ ಶತ್ರು ಎಂದೇ ಎಲ್ಲರೂ ತಿಳಿದಿರುವಂಥ ಶ್ರೀ ಪ್ರತಾಪ್ ಸಿಂಹ ನಾಯಕ್ ಅವರೇ, ವೇದಿಕೆಯಲ್ಲಿರುವ ಶ್ರೀ ಜಯರಾಮ್ ಪೋಳ್ನಾಯರವರೇ, ಶಂಕರ್ ಭಟ್ರೆ, ಕಟ್ಟೂರು ಸಿಮೆಂಟ್ ಪ್ರಾಡಕ್ಟ್ಸ್, ಕಾಂಕ್ರೀಟ್ ಪ್ರಾಡಕ್ಟ್ಸ್ ಇಂದು ಉದ್ಘಾಟನೆಗೊಂಡಿದೆ. ಈ ಯುವಕರನ್ನು ನಾನು ಚಿಕ್ಕಂದಿನಲ್ಲಿ ಬಲ್ಲೆ, ಬಹಳ ಉತ್ಸಾಹದಲ್ಲಿರುವವರು. ಇಂದು ಸುಮಾರು 5 ಕೋಟಿ ವೆಚ್ಚದಲ್ಲಿ ಇವರು ಈ ಘಟಕವನ್ನು ಆರಂಭಿಸಿದ್ದಾರೆ. ಅಪ್ಪ ಕೊಟ್ಟದ್ದು ಖಾಲಿ 40%, ಉಳಿದದ್ದೆಲ್ಲ ಅವರು ಲೋನ್ ಮಾಡಿದ್ದಾರೆ. ಅಂಬಾನಿ ಇರ್ಬೋದು, ವಿಜಯ್ ಸಂಕೇಶ್ವರ್ ಇರ್ಬೋದು, ಟಾಟಾ ಇರ್ಬೋದು, ಇವರೆಲ್ಲ ಆರಂಭಿಸಿದಾಗ ಬಹಳ ಚಿಕ್ಕಂದಿನಲ್ಲೇ ಆರಂಭಿಸಿದರು. ಸಂಕೇಶ್ವರ್ ಅಂತೂ ಲಾರಿ ಡ್ರೈವರ್ ಆಗಿ ಉದ್ದಿಮೆಯನ್ನು ಆರಂಭಿಸಿದ್ದು. ಟಾಟಾ ಅವರಷ್ಟೇ ಒಂದು ಸಣ್ಣ ಕೂಲಿ ಮಾಡುವ ಕೆಲಸದಿಂದಲೇ ಆರಂಭಿಸಿದರು. ಹಾಗೆ ಈ ಯುವಕರು ಇಂಥ ಕೆಲಸದಲ್ಲಿ ಇದರ ತಂತ್ರಜ್ಞಾನವನ್ನು ಸ್ವತಃ ತಿಳಿದುಕೊಂಡ್ರೆ ಅವರಿಗೆ ಬಹುಶಃ ಲೇಬರ್ ಪ್ರಾಬ್ಲಮ್ ಬರಲಿಕ್ಕಿಲ್ಲ. ಯಾಕೆಂದರೆ ನಾವು ಯಾವುದೇ ಕಾರ್ಮಿಕರು ನಾವು ಇಲ್ಲದಿದ್ದರೂ ಅದು ನಡೆಯುವುದಿಲ್ಲ ಅಂತ ತಿಳಿದಾಗ ಆ ಸಂಸ್ಥೆಗೆ ಸ್ವಲ್ಪ ಕಷ್ಟ ಇದೆ. ಆದರೆ ದನಿ ನಾವಿಲ್ಲದಿದ್ದರೂ ದನಿಯೇ ಮಾಡ್ತಾರೆ ಎಂದು ತಿಳಿದಾಗ ಅವರು ನಾವು ಹೇಳಿದಾಗ ಇರ್ತಾರೆ ಅಂತ ನನ್ನ ಭಾವನೆ. ಆದ್ದರಿಂದ ಇದರ ತಾಂತ್ರಿಕತೆಯನ್ನು ಸಹ ಈ ಯುವಕರು ತಿಳಿದಿರಬೇಕು ಅಂತ ಹೇಳ್ತಾ, ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲಿ ನೀವು ನಿಮ್ಮ ಕ್ವಾಲಿಟಿ ಮೇಲೆ ಕಾಂಪ್ರಮೈಸ್ ಮಾಡಬೇಡಿ. ನೀವು ಕ್ರಮಬದ್ಧವಾಗಿ ಕ್ಯೂರಿಂಗ್ ಮಾಡಿ ಒಳ್ಳೆಯ ಪ್ರಾಡಕ್ಟನ್ನು ಜನರಿಗೆ ನೀಡಿ, ಹಾಗೂ 100 ಕುಟುಂಬಗಳಿಗೆ ಒಂದು ಬೆಳಕನ್ನು ನೀಡಿ. ಖಾಲಿ ದುಡ್ಡು ಮಾಡೋದು ಮಾತ್ರ ಅಲ್ಲ, ಕುಟುಂಬಗಳಿಗೆ ಒಂದು ಅವರ ಹೊಟ್ಟೆ ತುಂಬಿಸುವ ಕೆಲಸ ಮಾಡಬೇಕು. 100 ಜನರು ನಿಮ್ಮ ಹೆಸರು ಹೇಳಿ ದಿನ ಊಟ ಮಾಡುವಂತಾಗಬೇಕು. ಹಾಗೂ ಆದಷ್ಟು ಬೇಗ ಈ ಉದ್ದಿಮೆ ಬೆಳೆಯಲಿ. ಇನ್ನೊಂದು 2-3 ವರ್ಷದಲ್ಲಿ ಇನ್ನೊಂದು ಬ್ರ್ಯಾಂಚ್ ಕೂಡ ಇವರಿಂದ ಆರಂಭವಾಗಲಿ ಅಂತ ಹೇಳ್ತಾ ಈ ಸಂಸ್ಥೆಗೆ ಶುಭಾಶಯನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಗಣ್ಯ ವ್ಯಕ್ತಿಗಳೇ ಹಾಗೂ ವೇದಿಕೆಯ ಮುಂದೆ ಕುಳಿತಿರುವ ಗಣ್ಯ ವ್ಯಕ್ತಿಗಳೇ ಹಾಗೂ ನನ್ನ ಸಹೋದರ ಮತ್ತು ಸಹೋದರಿಯರೇ, ನನಗೆ ಅಷ್ಟು ಕನ್ನಡದಲ್ಲಿ ಮಾತಾಡಲಿಕ್ಕೆ ಬರುವುದಿಲ್ಲ ಅಷ್ಟು, ಆದರೂ ಟ್ರೈ ಮಾಡ್ತೇನೆ ಸ್ವಲ್ಪ. ಯಾಕೆಂದರೆ ಕನ್ನಡ ನಾಡು ಬಿಟ್ಟು ಒಂದು 45 ವರ್ಷ ಆಯಿತು. ಬೇರೆ ರಾಜ್ಯಗಳಲ್ಲಿ ಇದ್ದು ಈ ಕನ್ನಡ ಸ್ವಲ್ಪ ದೂರ ಆಗಿಬಿಟ್ಟಿದೆ ನಮಗೆ. ಇದು ನಾನು ಕೂಡ ನಮ್ಮ ಅನಿರುದ್ಧರವರ ಹಾಗೆ ನಾನು ಕೂಡ ಸಿವಿಲ್ ಇಂಜಿನಿಯರಿಂಗ್ 1980ರಲ್ಲಿ ಪಾಸ್ ಮಾಡಿ 2025 ತನಕ ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲಸ ಮಾಡಿ ಬಂದಿರುವವನು. ಆದರೆ ನಾವು ಕೆಲಸ ಮಾಡಿದ್ದು, ನಾವು ಚಿಕ್ಕದಿರುವಾಗ ನಮ್ಮ ತಂದೆ ಹೇಳ್ತಾಯಿದ್ರು,
ಈ ಜಗತ್ತಿನಲ್ಲಿ ನೀವು ಎರಡೇ ಟೈಪ್ನ ಜನರು ಇರಲಿಕ್ಕೆ ಸಾಧ್ಯ ಉಂಟು ಅಂತೇಳಿ. ಒಂದು ಕೆಲಸದವರಾಗಿ ಇರಬೇಕು, ಇನ್ನೊಂದು ಶೇಟ್ಗಳಾಗಿ ಇರಬೇಕು ಅಂತೇಳಿ, ಅಂದರೆ ಓನರ್ನಾಗೆ ಇರಬೇಕು ಅಂತೇಳಿ. ಬೇರೆ ಮಧ್ಯದ ಯಾವುದೂ ಇಲ್ಲ. ನೀವು ಕೂಡ ನೋಡಿರ್ಬೋದು, ಹಿಂದಿಯಲ್ಲಿ ಕೂಡ ಹೇಳ್ತಾರೆ, ಏಕ್ತೋ ನೌಕರ್ ಬಂದ್ಕೆರೋ ನೈತೋ ಶೇಟ್ ಬಂದ್ಕೆರೋ ಅಂತೇಳಿ. ಮಧ್ಯದ ಯಾವುದೂ ಇಲ್ಲ. ಆದ ಕಾರಣ ಇವತ್ತು ನಮ್ಮ ಅನಿರುದ್ಧ ಅವರು, ಕಟ್ಟೂರು ಅವರು ಶೇಟ್ನಾಗೆ ಇದ್ದಾರೆ. ಸೊ ಇದು ಭಾರಿ ದೊಡ್ಡ ವಿಷಯ. ಈಗ ಬಾಕಿ ಅವರು, ನಾವು ಈಗ ಬ್ಯಾಂಕಲ್ಲಿ ಆಗಲಿ, ದೊಡ್ಡ ದೊಡ್ಡ ಕಾರ್ಪೊರೇಟ್ ಆಗಲಿ, ಎಲ್ಲಿ ಹೋಗಿ ಇದ್ದರೂ ಕೂಡ ನಾವು ಕೆಲಸದವರು, ವಿ ಆರ್ ಸರ್ವೆಂಟ್ಸ್ ಅಂತ ಹೇಳ್ಬೋದು ನಾವು. ಆದ ಕಾರಣ ನಾನು ಅನಿರುದ್ಧ ಅವರಿಗೆ, ಯಾಕೆಂದರೆ ಈ ಯುವ ಶಕ್ತಿ ಉಂಟಲ್ಲ, ನಮ್ಮ ಬೇಂದ್ರೆ ಅವರದೊಂದು ಹಾಡು ಉಂಟು, ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಜಗ್ಗದೆ ಕುಗ್ಗದೆ ಹಿಗ್ಗಿ ನಡೆ ಮುಂದೆ ಅಂತ ಹೇಳಿ. ಹಾಗೆ ಅನಿರುದ್ಧ ಅವರು ಯಾವತ್ತೂ, ಮತ್ತು ಕಟ್ಟೂರು ನಮ್ಮ ಶಂಕರ ಭಟ್ರ ಗೈಡೆನ್ಸ್ನಲ್ಲಿ ಅವರು ಯಾವತ್ತೂ ನುಗ್ಗಿ ಮತ್ತು ಹಿಗ್ಗಿ ನಡೆಯಬೇಕೆಂದು ನಾನು ಆಶಿಸುತ್ತೇನೆ. ಇದು ಒಂದು. ಇನ್ನೊಂದು ಏನಂದರೆ, ನಾನು ಇದರಲ್ಲಿ ಒಂದು ಏನು ಹೇಳಬೇಕಂತಾದರೆ, ಈಗ ನಾವು ಬಿಸ್ನೆಸ್ಸಲ್ಲಿ, ನಾನು ಕೂಡ ನನ್ನ ವೃತ್ತಿಯಲ್ಲಿ ದೊಡ್ಡ ದೊಡ್ಡ ಬಿಸ್ನೆಸ್ಗಳನ್ನು ನಾನು ನೋಡ್ತಾ ಇದ್ದೆ. ಅದರಲ್ಲಿ ನಾನು ಒಮ್ಮೆ ನನಗೆ ಧೀರುಭಾಯಿ ಅಂಬಾಣಿಯವರ ಒಟ್ಟಿಗೆ ಮಾತನಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಆಗ ನಾನು ಅವರಿಗೆ ಕೇಳಿದೆ, ಸರ್ ನಿಮ್ಮದು ಸಕ್ಸಸ್ ಸೀಕ್ರೆಟ್ ಇರ್ತದು ಅಂತೇಳಿ. ಆಗ ಅವರು ಹೇಳಿದರು, ನೋಡು ಮಗನೇ, ನಾನು ರಾತ್ರಿ ಮಲಗಲಿಕ್ಕೆ ಹೋಗುವಾಗ ನನಗೆ ಎಷ್ಟು ಬರಲಿಕ್ಕುಂಟು ಮತ್ತು ಎಷ್ಟು ಹೋಗ್ಲಿಕ್ಕುಂಟು ಅಂತೇಳಿ, ಈ ಎರಡು ಕ್ಯಾಲ್ಕುಲೇಷನ್ ಹಿಡ್ಕೊಂಡು ನಾನು ಡೈಲಿ ಮಲಗ್ತೇನೆ ಅಂತೇಳಿ. ನನ್ನ ರಿಕ್ವೆಸ್ಟು ನಮ್ಮ ಶಂಕರ ಭಟ್ರಿಗೆ, ಅವರ ಮಗನಿಗೆ ಇದೊಂದು ಗೈಡೆನ್ಸ್ ಕರೆಕ್ಟಾಗಿ ಕೊಟ್ಟುಬಿಡಿ ನೀವು. ಸಂಜೆ ಮನೆಗೆ ಬರುವಾಗ ಅವರಲ್ಲಿ ಎರಡು ಫಿಗರ್ ಇಟ್ಕೊಳ್ಬೇಕು ಅವರು, ನನಗೆ ಎಷ್ಟು ಬರಲಿಕ್ಕುಂಟು, ನನ್ನಿಂದ ಎಷ್ಟು ಹೋಗಲಿಕ್ಕೆ ಉಂಟು. ಈ ಎರಡು ಫಿಗರನ್ನು ಇಟ್ಟುಕೊಂಡು ಯಾವುದೇ ಬಿಸ್ನೆಸ್ ಮ್ಯಾನ್ ಕೂಡ ಸರಿಯಾಗಿ ಇಟ್ಟುಕೊಂಡು ಮಲಗಿದರೆ ಅವನಿಗೆ ಸಕ್ಸಸ್ 100%. ಯಾಕೆಂದರೆ ಎಲ್ಲ ಬಿಸ್ನೆಸ್ಸಲ್ಲಿ ಇರೋದು ಪ್ಲಸ್ ಮತ್ತು ಮೈನಸ್. ನಮ್ಮ ರೆವೆನ್ಯೂ ಎಷ್ಟು, ನಮ್ಮ ಲ್ಯಾಬಿಲಿಟೀಸ್ ಎಷ್ಟು, ಇದು ಎರಡು ಫಿಗರ್ ಭಾರಿ ಇಂಪಾರ್ಟೆಂಟ್. ಇದರ ನಂತರ ನಾವು ಮೇಂಟೆನೆನ್ಸ್ ಮಾಡೋದು, ಒಂದು ಕ್ಲೈಂಟ್ ರಿಲೇಷನ್ಸ್, ನಮ್ಮ ಕಸ್ಟಮರ್ ರಿಲೇಷನ್ಸ್ ಅಂತ ಹೇಳ್ತೇವೆ, ಅದು ಒಂದು ಕರೆಕ್ಟಾಗಿ ಇಟ್ಟುಕೊಳ್ಬೇಕು. ಇನ್ನೊಂದು ನಮ್ಮ ಎಂಪ್ಲಾಯೀಸ್ ರಿಲೇಷನ್ಶಿಪ್, ಕೆಲಸದವರೊಟ್ಟಿಗೆ ಇರೋ ರಿಲೇಷನ್ಶಿಪ್. ಈ 4 ಇಟ್ಕೊಂಡ್ರೆ ಸರಿಯಾಗಿ ಹೋಗ್ತದೆ. ಯಾಕಂದರೆ ನಾನು ನಿಮಗೆ ಇನ್ನೊಂದು ಹೇಳ ಬಯಸ್ತೇನೆ, ಏನಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಈಗ ಬಿಸ್ನೆಸ್, ದೊಡ್ಡ ದೊಡ್ಡ ಬಿಸ್ನೆಸ್ ಫಾರ್ಮ್ ಕೂಡ ನಡೆಯೋದು. ಈಗ ಒಂದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಹೇಳ್ತಾರೆ, ಅದು ಸುಪ್ರೀಂ. ಅದರ ಕೆಳಗೆ ಮಾರ್ಕೆಟಿಂಗ್ ಆ್ಯಂಡ್ ಫೈನಾನ್ಸ್ ಇರ್ತದೆ, ಪ್ರೊಡಕ್ಷನ್ ಇರ್ತದೆ, ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಇರ್ತದೆ. ನಮ್ಮ ಹಿಂದೂ ಧರ್ಮದಲ್ಲಿ ಕೂಡ ಆದಿದೇವತೆ ಅಂತ ಹೇಳೋದು ಒಂದು ಸುಪ್ರೀಂ. ಅದರ ಕೆಳಗೆ ನಮಗೆ 3 ಉಂಟು. ಯಾವುದು? ವಿಷ್ಣು, ಮತ್ತು ಯಾವುದು ಮರ್ತೋಯ್ತು ನನಗೆ, ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತೇಳಿ. ಬ್ರಹ್ಮ ಅಂದರೆ ನಮ್ಮ ಜನ್ಮಕ್ಕೆ ಇರುವುದು, ವಿಷ್ಣು ಅಂದರೆ ಅಡ್ಮಿನಿಸ್ಟ್ರೇಷನು, ಈಶ್ವರ ಅಂದರೆ ನಮ್ಮ ಆದ ನಂತರ ಇರುವಂಥದ್ದು, ಅಂದರೆ ಸಾವಿನದ್ದು ಆದ ನಂತರ ಅಂತ. ಹಾಗೆ ನಮ್ಮ ದೊಡ್ಡ ದೊಡ್ಡ ಕಾರ್ಪೊರೇಟ್ನಲ್ಲಿ ಕೂಡ ಈ ಟೈಪೇ ಇರ್ತದೆ. ಆದ ಕಾರಣ ನಾನು ಇನ್ನೇನು ಹೆಚ್ಚು ಹೇಳಲಿಕ್ಕೆ ಬಯಸುವುದಿಲ್ಲ. ಕಟ್ಟೂರು ಶಂಕರ ಭಟ್ರಿಗೆ ಮತ್ತು ಅವರ ಇಡೀ ಕುಟುಂಬದವರಿಗೆ ದೇವರು ಈ ಬಿಸ್ನೆಸ್ಸಲ್ಲಿ ತುಂಬ ಒಳ್ಳೆಯದು ಮಾಡಿ, ಅವರಿಗೆಲ್ಲರಿಗೂ ಸಂಸಾರಕ್ಕೆ ಎಲ್ಲ ಒಳ್ಳೆಯದು ಮಾಡಬೇಕೆಂದು ದೇವರಲ್ಲಿ ಬೇಡಿಕೊಂಡು ನನ್ನ ಈ 2 ವಾಕ್ಯಗಳನ್ನು ಮುಕ್ತಗೊಳಿಸ್ತೇನೆ. ಆಶಯದಂತೆ ಈ ಸಂಸ್ಥೆ, ಈ ಉದ್ದಿಮೆ ಹೀಗೆ ಮುಂದೆ ಸಾಗಲಿ, ಎಲ್ಲರ ಒಂದು ಖುಷಿಯನ್ನ ಅಥವಾ ಎಲ್ಲರಿಗೂ ಉತ್ತಮವಾಗಿ ಸೌಲಭ್ಯವನ್ನ ಕೊಡುವುದರ ಮುಖೇನ ಇದು ಯಶಸ್ಸು ಕಾಣಿ ಅನ್ನುವಂಥ ಆಶಯವನ್ನು ಮಾತನಾಡಿದಂತಹ ಶ್ರೀಯುತರಿಗೆ ವಂದನೆಗಳನ್ನ ತಿಳಿಸುತ್ತಾ ಇವರಿಗೆ ಸನ್ಮಾನವನ್ನು ನೆರವೇರಿಸಬೇಕಾಗಿ ಕಟ್ಟೂರು ಫ್ಯಾಮಿಲಿ ಹತ್ರ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಸಾಯಿ ನಿಕೇತನ ಸೇವಾಶ್ರಮದ ಐಗೋಳಿಗರ ಟ್ರಸ್ಟಿ ಉದಯಕುಮಾರ್ ನಿಜಿ ಹಾಗೂ ಇಂಜಿನಿಯರ್ ಮತ್ತು ಕೃಷಿಕರಾಗಿರುವಂತಹ ಜಯರಾಮ್ ಪೋಳ್ನಾಯ ಇವರಿಗೆ ಸನ್ಮಾನವನ್ನ ಮಾಡಬೇಕಾಗಿ ಕಟ್ಟೂರು ಫ್ಯಾಮಿಲಿ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ನೆರವೇರಿಸಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಸಾಯಿ ನಿಕೇತನ ಸೇವಾಶ್ರಮ ದೈಗೋಳಿ ಇಲ್ಲಿಯ ಟ್ರಸ್ಟಿಯಾಗಿರುವಂತಹ ಡಾಕ್ಟರ್ ಉದಯಕುಮಾರ್ ನಿಜಿ.
ಇಷ್ಟು ಸಕ್ಸಸ್ ಆಗಬೇಕಂದ್ರೆ ಬಂದು ಸೇರಿರುವಂತಹ ಗಣ್ಯರಾಗಿರ್ಲಿ, ಅತಿಥಿಗಳಾಗಿರ್ಲಿ, ಸಭಿಕರಾಗಿರ್ಲಿ ಎಲ್ರಿಗೂ ಕೂಡ ಧನ್ಯವಾದ ನುಡಿಯ ಮೂಲಕ ಈ ಒಂದು ಸ್ಮರಣೀಯ ಕ್ಷಣಕ್ಕೆ ಸಾಕ್ಷಿಯಾಗಲಿಕ್ಕಿದ್ದಾರೆ ಅವನೀಶ್ ಕಟ್ಟೂರು. ಈ ಹೊಸ ಕಾರ್ಖಾನೆಯ ಉದ್ಘಾಟನಾ ಸಮಾರಂಭವು ನಿಮ್ಮೆಲ್ಲರ ಉಪಸ್ಥಿತಿ ಹಾಗೂ ಹಾರೈಕೆಯಿಂದ ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಈ ಸುಸಂದರ್ಭದಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಸಲ್ಲಿಸುವುದು ನನ್ನ ಆದ್ಯ ಕರ್ತವ್ಯ. ಮೊದಲನೆಯದಾಗಿ ತಮ್ಮ ಅಮೂಲ್ಯವಾದ ಸಮಯವನ್ನು ಮೀಸಲಿಟ್ಟು ದೈವಿಕ ಆಶೀರ್ವಾದದೊಂದಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ಹಾರೈಸಿದ ಉಜಿರೆ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಆನುವಂಶಿಕ ಮುಕ್ತೇಸರರಾದ ಶ್ರೀ ಶರತ್ ಕೃಷ್ಣ ಪಡುವೆಟ್ನಾಯರಿಗೆ ನಮ್ಮ ಇಡೀ ಸಂಸ್ಥೆ ಹಾಗೂ ಕುಟುಂಬದ ಪರವಾಗಿ ಅನಂತ ಧನ್ಯವಾದಗಳು. ಇಂದು ನಮ್ಮೊಂದಿಗೆ ಉಪಸ್ಥಿತರಿಲ್ಲದಿದ್ದರೂ ದೂರದಿಂದಲೇ ತಮ್ಮ ಶುಭ ಹಾರೈಕೆಗಳನ್ನು ತಿಳಿಸಿ ನಮ್ಮ ಬೆನ್ನು ತಟ್ಟಿದ ನಮ್ಮ ನೆಚ್ಚಿನ ಶಾಸಕರಾದ ಶ್ರೀ ಹರೀಶ್ ಪೂಂಜಾ ಅವರಿಗೂ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳು. ಹಾಗೆಯೇ ನಮ್ಮ ಈ ಶುಭ ಕಾರ್ಯದಲ್ಲಿ ಉಪಸ್ಥಿತರಿದ್ದು ಪ್ರೋತ್ಸಾಹ ನೀಡಿದ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಪ್ರತಾಪ್ ಸಿಂಹ ನಾಯಕ್ ಅವರಿಗೂ ತುಂಬು ಹೃದಯದ ವಂದನೆಗಳನ್ನು ಅರ್ಪಿಸುತ್ತೇನೆ. ನಮಗೆ ಮಾರ್ಗದರ್ಶನ ನೀಡಿ ಈ ಸಮಾರಂಭದ ಕಳೆ ಹೆಚ್ಚಿಸಿದ ಗೌರವಾನ್ವಿತ ಮ್ಯಾನೇಜಿಂಗ್ ಟ್ರಸ್ಟಿಗಳಾದ ಶ್ರೀ ವಿವೇಕ್ ಆಳ್ವಾ ಅವರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು. ಈ ಸಮಾರಂಭಕ್ಕೆ ಸಾಕ್ಷಿಯಾಗಿ ಸದಾ ನಮ್ಮ ಬೆಂಬಲಕ್ಕೆ ನಿಂತಿರುವ ನಮ್ಮೂರಿನ ಸಮಸ್ತ ಜನತೆಗೆ ಹಾಗೂ ಹಿರಿಯರಿಗೆ ವಿಶೇಷ ಕೃತಜ್ಞತೆಗಳು. ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ನಮ್ಮೊಂದಿಗೆ ನಿಂತು ಆಶೀರ್ವದಿಸುತ್ತಿರುವ ನಮ್ಮೆಲ್ಲ ಆತ್ಮೀಯ ಬಂಧು ಬಳಗದವರಿಗೂ ಹಾಗೂ ಮಿತ್ರರಿಗೂ ನನ್ನ ಅನಂತ ವಂದನೆಗಳು. ಕೊನೆಯದಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಹಗಲಿರುಳು ಶ್ರಮಿಸಿದ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ವಂದನಾರ್ಪಣೆಯನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ ಕಟ್ಟೂರು ಕಾಂಕ್ರೀಟ್ ಪ್ರಾಡಕ್ಟ್ಸ್ ಲೋಕಾರ್ಪಣೆಗೊಂಡಿದೆ ಜನರ ಉಪಯೋಗಕ್ಕಾಗಿ, ಜನರಿಗಾಗಿ. ಹಾಗಾಗಿ ನಿಮಗಾಗಿ ಹೊಸ ಮನೆಯನ್ನ ಕಟ್ಟಬೇಕು ಅನ್ನುವಂಥ ಆಸೆ ಎಲ್ರಿಗೂ ಇರುತ್ತೆ. ಈಗ ಮನೆ ಕಟ್ಟಬೇಕು ಇಲ್ಲ, ಇಂಥೆಲ್ಲ ವಿಚಾರಗಳಿದ್ದಾಗ ಮನೆಗೆ, ಸುಂದರ ಮನೆಗೆ, ಕೃಷಿಗೆ ಎಲ್ಲದಕ್ಕೂ ಕೂಡ ಉಪಯೋಗವಾಗುವಂತಹ ಕಾಂಕ್ರೀಟ್ ಪ್ರಾಡಕ್ಟ್ಸ್ ನಿಮಗೆ ಸಿಗುತ್ತೆ ಕಟ್ಟೂರು ಕಾಂಕ್ರೀಟ್ ಪ್ರಾಡಕ್ಟ್ಸ್ ವತಿಯಿಂದ. ಹಾಗಾಗಿ ಇವತ್ತು ಲೋಕಾರ್ಪಣೆಗೊಂಡಿದೆ ಜನರಿಗಾಗಿ, ನಿಮಗಾಗಿ ಅಂತ ಹೇಳ್ತಾ ಮತ್ತೊಮ್ಮೆ ಶುಭ ಆಶಯವನ್ನ ತಿಳಿಸುತ್ತಾ ಬಂದಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ವಂದನೆಗಳನ್ನ ತಿಳಿಸುತ್ತಾ ಬಂದಿರುವಂತಹ ಎಲ್ಲರಿಗೂ ಕೂಡ ಸಿಹಿ ಊಟದ ವ್ಯವಸ್ಥೆ ಆಗಿದೆ. ಎಲ್ಲರೂ ಕೂಡ ಸಿಹಿ ಊಟವನ್ನ ಸವಿದು ನಿಮ್ಮ ಆಶೀರ್ವಾದ, ನಿಮ್ಮ ಹಾರೈಕೆ ಕಟ್ಟೂರು ಫ್ಯಾಮಿಲಿಗೆ ಮಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಧನ್ಯವಾದಗಳು.